ನಮಸ್ಕಾರ. ಇವತ್ತು ನಮ್ಮ ಶೇರ್ ವಿತ್ ಶಮಂತಾ ಪಾಡ್ಕಾಸ್ಟಲ್ಲಿ ಇನ್ನೊಂದು ಹೊಸ ವಿಷಯದ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೆ ಮುಂಚೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಸಾರಥಿ ಕಮ್ಯುನಿಕೇಷನ್ಸ್ ಟೀಮ್. ಯಾಕೆ ಅಂತ ಹೇಳಿದ್ರೆ, ಈಗ ಪಾಸ್ಟ್ 3-4 ವಾರಗಳಿಂದ ನಾವು ಏನೇನು ಕಾರ್ಯಕ್ರಮಗಳನ್ನು ಸಬ್ಜೆಕ್ಟ್ಸ್ನ ತೊಗೊಂಡಿದ್ದೀವೋ ಅದಷ್ಟು ಕೂಡ ಒಂದು ತರಹ ಎ ಸಾರ್ಟ್ ಆಫ್ ಕ್ರಿಯೇಟಿಂಗ್ ಸಮ್ ನ್ಯೂಸ್. ಅದು ಇದೇನದು ನಿಮ್ಮ ಟಿಕ್ಟಾಕ್ ಆ್ಯಂಡ್ ಅದರ್ ಥಿಂಗ್ಸ್ ಥರ ಸಬ್ಸ್ಕ್ರೈಬರ್ಸ್ ಆಗ್ಬೋದು, ವ್ಯೂಸ್ ಆಗಬಹುದು, ಥೌಸಂಡ್ಸ್ ಟುಗೆದರ್ ಅಲ್ಲ, ಇಲ್ಲ. ಒಂದು ಪಾಲಿಸಿ ಮೇಕಿಂಗಲ್ಲಿ ಮತ್ತು ಆ ಏರಿಯಾನಲ್ಲಿ ಕನ್ಸರ್ನ್ಡ್ ಗ್ರೂಪ್ಸಲ್ಲಿ ಇಟ್ ಈಸ್ ಕ್ರಿಯೇಟಿಂಗ್ ಸಮ್ ಮೊಮೆಂಟಮ್. ವಿ ಆರ್ ಸೋ ಹ್ಯಾಪಿ. ಈಗ ನೀವು ಅದನ್ನು ನೋಡಿದ್ದೀರಾ ಮತ್ತು ವೆರಿ ಇನ್ಫಾರ್ಮಲಿ ನಮಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ. ಅದನ್ನು ಒಂದು ಸ್ವಲ್ಪ ಫಾರ್ಮಲ್ ಆಗಿ ಸಬ್ಸ್ಕ್ರೈಬ್ ಆಗಿ ವ್ಯೂಸ್ ಆಗಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತು ಅಂತ ಹೇಳಿದ್ರೆ, ನಮ್ಮ ರಿಸರ್ಚ್ ಟೀಮ್ ಹೇಳ್ತಾ ಇದೆ ಈ ಥರ ಕಂಟೆಂಟ್ಸು, ಈ ಥರ ಪರ್ಸ್ಪೆಕ್ಟಿವ್ಸು ಕನ್ನಡದಲ್ಲಿ ಬಂದಿಲ್ಲ ಅಂತ. ಅದನ್ನು ನೀವು ಪ್ರೂವ್ ಮಾಡ್ತು ಅಂತ ಹೇಳಿದ್ರೆ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ಟು ಟೇಕ್ ಇಟ್ ಫಾರ್ವರ್ಡ್. ಅದೇ ಥರ ಇವತ್ತು ಫಸ್ಟ್ ಟೈಮು ನಾವು ನಮ್ಮ ಪಾಡ್ಕಾಸ್ಟಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ ಒಂದು ಹೊಸ ಸಬ್ಜೆಕ್ಟು, ಆಧ್ಯಾತ್ಮ, ಸ್ಪಿರಿಚುಯಾಲಿಟಿ, ಧರ್ಮ, ದೇವರು. ಇದನ್ನು ನಾವು ತುಂಬ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಅಬ್ಯೂಸ್ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಅಂದರೆ ಏನು, ಧರ್ಮ ಅಂದರೆ ಏನು, ದೇವರು ಅಂದರೆ ಏನು, ಇದಕ್ಕೆ ಯಾವತ್ತಿಂದ ಇವತ್ತಿನವರೆಗೂ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿಲ್ಲ. ಆದರೆ ಇದು ಬೇರೆ ಬೇರೆ ತರಹ ಪೊಲಿಟಿಸೈಸ್ ಆಗ್ತಾ ಇದೆ, ಕಮ್ಯುನಲೈಸ್ ಆಗ್ತಾ ಇದೆ. ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಗ್ಲೋಬಲ್ ಲೆವೆಲಲ್ಲಿ ಕೂಡ ಇದೆಷ್ಟು ಗಲಾಟೆ ಮಾಡ್ತಾ ಇದೆ ಅನ್ನೋದೆಲ್ಲ ಗೊತ್ತಿದೆ. ಬಟ್ ಸ್ಟಿಲ್ ನಮ್ಮ ಇಂಡಿಯನ್ ಫಿಲಾಸಫಿ, ನಮ್ಮ ಈಸ್ಟರ್ನ್ ಫಿಲಾಸಫಿ, ರಿಲಿಜನ್, ಇದು ಹೇಗೆ ಎಲ್ಲ ಕಡೆ ಕೂಡ ಸ್ಲೋಲಿ ಇನ್ ಸ್ಪೈಟ್ ಆಫ್ ನಮ್ಮ ದೇಶದಲ್ಲಿ ಏನೇ ಆದರೂ ಕೂಡ ಭಾರತದಲ್ಲಿ ಹೊರಗಡೆ ಹೇಗೆ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅನ್ನೋದು ಇವತ್ತು ನಮ್ಮ ಶೇರ್ ವಿತ್ ಶಮಂತಾ ಪಾಡ್ಕಾಸ್ಟಲ್ಲಿ ಒಂದು ಮೇನ್ ಫೋಕಸ್ ಆಗಿ ತೊಗೊಂಡಿದ್ದೀವಿ. ನಮ್ಮ ಜೊತೆ ಇವತ್ತಿದ್ದಾರೆ ವಿನಯ್ ಕುಲಕರ್ಣಿ ಅಂತ. ಇವರು ನಮ್ಮ ಕನ್ನಡದವರೇ. ಮೈಸೂರಿಂದ ಅಮೇರಿಕಾಗೆ ಹೋಗಿ ಅಲ್ಲಿ ಸಿಕ್ಕಾಪಟ್ಟೆ ಹೋದವರೆಲ್ಲ ವಿಪರೀತ ಓದ್ಕೋತಾರೆ. ಅದೇ ಥರ ಇವರು ತುಂಬ ಓದ್ಕೊಂಡಿದ್ದಾರೆ. ಆ್ಯಂಡ್ ಇವ್ರನ್ನ ನಾವು ಗೆಸ್ಟಾಗಿ ಕರೆಸಿದ್ದು ಯಾತಕ್ಕೆ ಅಂತಂದರೆ, ಇವರು ಯಾವುದೇ ಥರ ಸರ್ಟಿಫೈಡ್ ಗುರು ಅಲ್ಲ. ಆ ಸ್ಪಿರಿಚುಯಾಲಿಟಿ, ಆ ಒಂದು ಫಿಲಾಸಫಿ ಪ್ರಿನ್ಸಿಪಲ್ಸ್ ಏನಿದೆಯೋ ಅದನ್ನು ಡಿಸಿಮಿನೇಟ್ ಮಾಡೋವಂತಹ ಪ್ರಾಕ್ಟಿಷನರ್. ಓಕೆ, ಸೊ ಗುರು ಮಾತ್ರ ನಮಗೆ ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾವು ಅವ್ರನ್ನ ನೋಡಿದ್ದೀವಿ. ಅವ್ರ ಪರ್ಸ್ಪೆಕ್ಟಿವ್ಸ್, ಅವ್ರ ಉಪದೇಶ, ಅವರವರ ಮಾತುಕತೆ ಕೇಳಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ, ಈ ಕೆಲವು ಪರ್ಸ್ಪೆಕ್ಟಿವ್ಸು ನ್ಯೂ ಏಜ್ ಸ್ಪಿರಿಚುಯಾಲಿಟಿನ ಮುಂದಕ್ಕೆ ತಗೊಂಡು ಹೋಗ್ತಾ ಇರೋರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಇವತ್ತು ವಿನಯ್ ಕುಲಕರ್ಣಿ ನಮ್ಮ ಜೊತೆ ಇದ್ದಾರೆ. ನಮಗೆ ಕಾಮನ್ ಫ್ರೆಂಡು ಶೀಲಾ ಅಂತ ಇದ್ದಾರೆ. ಅವರು ನಮಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದು. ಹೀಗೆ ಶಿವಯೋಗ್ ಅಂತ ಒಂದು ಗ್ರೂಪ್ ಇದೆ, ಅದರಲ್ಲಿ ವಿನಯ್ ಕುಲಕರ್ಣಿ ಈಸ್ ವೆರಿ ಆ್ಯಕ್ಟಿವ್. ಶಮಂತಾ, ಯು ಶುಡ್ ಟಾಕ್ ಟು ಹಿಮ್ ಅಂತ. ಎಸ್, ನಾನು ಮತ್ತು ನನ್ನ ಕಲೀಗು ಸುಜಾತ ಸುಮಾರು ಹೊತ್ತು ಅವ್ರ ಹತ್ರ ನಾವು ಮಾತಾಡಿದ್ವಿ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ಇಂಟ್ರೆಸ್ಟಿಂಗ್ ಯಾತಕ್ಕೆ ಅಂತ ಅನಿಸಿದ್ರೆ, ಇವರು ಸ್ಪಿರಿಚುಯಾಲಿಟಿ ಬಗ್ಗೆ, ಇಂಡಿಯನ್ ಫಿಲಾಸಫಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಮ್ಮನ್ನು 15-16 ಶತಮಾನಕ್ಕೆ ಕರ್ಕೊಂಡು ಹೋದರು. ಅವರನ್ನು ನಾವು ಇಲ್ಲಿಗೆ 21st ಸೆಂಚುರಿಗೆ ಕರ್ಕೊಂಬರೋಷ್ಟೊತ್ತಿಗೆ 1 hour ಆಗಿತ್ತು. ಓಕೆ, ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮುಂಚೆ ದೇವಸ್ಥಾನ, ದೇವರು, ಪೂಜೆ, ಜಪ, ತಪ ಎಲ್ಲ ಇತ್ತು. ಈಗ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಅನ್ನೋ ಹೆಸರಿನಲ್ಲಿ ಅಥವಾ ಆ ಥರ ಒಂದು ಪ್ರಾಕ್ಟೀಸಲ್ಲಿ ಈಗ ವಿನಯ್ ಥರದವರು ತುಂಬ ಜನ ಇದ್ದಾರೆ. ಅಷ್ಟೇ ಅಲ್ಲ, ಇವರು ಬರೀ ಆಧ್ಯಾತ್ಮ ಡಿಸಿಮಿನೇಷನ್ ಮಾತ್ರ ಮಾಡ್ತಾ ಇಲ್ಲ. ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಇವ್ರದ್ದು ಸನಾತನಿ.com ಅಂತ ಒಂದಿದೆ. ಅದು ಇ ಕಾಮರ್ಸ್ ಜೊತೆಗೆ ಕೆಲಸ ಮಾಡ್ತಾಯಿದೆ ಅಥವಾ ಲಿಂಕ್ ಆಗಿದೆ. ಆಮೇಲೆ ಇಂಡಿಕಾ ಬಜಾರ್ ಆನ್ಲೈನ್ ಹೆರಿಟೇಜ್ ಸ್ಟೋರ್ ಇದೆ. ಇದರಲ್ಲಿ ಏನು ಸಿಗುತ್ತೆ ಅವ್ರ ಮಾತುಕತೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಮತ್ತು ಉಪದೇಶ ಅಕಾಡೆಮಿ ಉಪದೇಶ ಅನ್ನೋ ಹೆಸರಿನಲ್ಲೇ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ನಾನೇನು ಅದನ್ನು ಹೇಳಬೇಕಾಗಿಲ್ಲ, ಬಿಕಾಸ್ ಹಿ ಈಸ್ ಆಲ್ರೆಡಿ ದೇರ್ ಇನ್ ಟು ಡಿಸಿಮಿನೇಟಿಂಗ್ ಸ್ಪಿರಿಚುಯಾಲಿಟಿ ಪ್ರಿನ್ಸಿಪಲ್ಸ್. ಓಕೆ, ಮತ್ತು ಇನ್ನೊಂದು ದರ್ಶನ ಬುಕ್ಸ್ ಆ್ಯಂಡ್ ಗಿಫ್ಟ್ಸ್ ಅಂತ ಇನ್ನೊಂದು ಮಾಡ್ಕೊಂಡಿದ್ದಾರೆ. ಅದು ಇನ್ನೊಂದು ಸ್ಟೋರಲ್ಲಿದೆ. ಬಹುಶಃ ನಾನು ಮಾತಾಡ್ತೀನಿ, ನಂಗೆ ಎಲ್ಲಿ ಸಿಗುತ್ತೆ ಅಂತ ಇವರ ಸ್ಟೂಡೆಂಟ್ಸ್, ಡಿಸೈಪಲ್ಸ್, ಫಾಲೋಯರ್ಸ್, ನಂಗೆ ಗೊತ್ತಿಲ್ಲ ಏನು ವರ್ಡ್ ಯೂಸ್ ಮಾಡಬೇಕು ಅಂತ, ಅವ್ರುಗಳೇನಾದರೂ ಕೇಳ್ತು ಅಂತ ಹೇಳಿದ್ರೆ, ನೋಡಿ ಇದು ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಒಂದು ಗೈಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿರೋ ಡಿಫ್ರೆಂಟ್ ಅವೆನ್ಯೂಸ್ ಅಂತ ಕಾಣಿಸುತ್ತೆ. ಆಮೇಲೆ
ಗಿಫ್ಟ್ಸ್ ಆ್ಯಂಡ್ ಕಾರ್ಡ್ಸ್, ಕ್ಯೂರೇಟೆಡ್ ಬುಕ್ಸ್, ಈ ಥರದ್ದು ಕೂಡ ಪಾರ್ಟ್ ಆಫ್ ಹಿಸ್ ಸ್ಪಿರಿಚುವಲ್ ಜರ್ನಿ. ಸಂವಾದ ಅಂತ ಇನ್ನೊಂದು, ಬಿಸ್ಟ್ರೋ ವಿಚ್ ಡೆಲಿವರ್ಸ್ ಎಕ್ಸೆಪ್ಷನ್ಸ್ ಲೈಕ್ ಕಲ್ಲರಿ, ಎಕ್ಸ್ಪೋರ್ಟ್ಸ್, ಆಲ್ ದೋಸ್ ಥಿಂಗ್ಸ್ ಕ್ರಾಫ್ಟೆಡ್ ಆ್ಯಂಡ್ ಕ್ರಿಯೇಟಿವ್ ಅಂದರೆ ಹ್ಯಾಂಡಿಕ್ರಾಫ್ಟ್ಸು ಆ ಥರದ್ದೆಲ್ಲ ಇದೆ. ಮತ್ತು ಇನ್ನೊಂದು ಶಾಸ್ತ್ರ ರಿಸರ್ಚ್ ಲ್ಯಾಬ್ ಅಂತ ಮಾಡ್ಕೊಂಡಿದ್ದಾರೆ. ಅಂದರೆ ಇದು ಈ ಸ್ಪಿರಿಚುಯಾಲಿಟಿ ಅನ್ನೋದು ಒಂದು ತತ್ವಕ್ಕೆ, ಒಂದು ಪ್ರಿನ್ಸಿಪಲ್ಗೆ ಇಟ್ಕೊಂಡು ಶುರು ಆಗಿರೋ ಮೂಮೆಂಟು ಅಷ್ಟಕ್ಕೆ ನಿಲ್ಲಲ್ಲ. ಇದಕ್ಕೆ ಒಂದು ರಿಸರ್ಚು, ಅಧ್ಯಯನ, ಸಂಶೋಧನೆಯೂ ಬೇಕು ಅಂತ ಹೇಳಿ ಒಂದು ಲ್ಯಾಬ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ನಾವು ಇವತ್ತು ದೇವರೋ ಗೊತ್ತಿಲ್ಲ, ಸ್ಪಿರಿಚುಯಾಲಿಟಿನೋ ಅದು ಗೊತ್ತಿಲ್ಲ, ಧರ್ಮ ಅದು ಗೊತ್ತಿಲ್ಲ, ಇದಿಷ್ಟು ಕೂಡ ಇಟ್ಕೊಂಡು ವಿನಯ್ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ವಿನಯ್, ಈಗ ನಿಮಗೆ ನಮ್ಮ ಪಾಡ್ಕಾಸ್ಟ್ದು ಪಲ್ಸ್ ಗೊತ್ತಾಗಿದೆ ಮತ್ತು ನಮ್ಮ ಒಂದು ಪರ್ಸ್ಪೆಕ್ಟಿವು ಕೂಡ ಗೊತ್ತಾಗಿದೆ. ಫಸ್ಟು ನೀವು ಹೇಳಿ, ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಅಂದರೆ ನೀವು ಯಾವ ಥರ ಡಿಫೈನ್ ಮಾಡ್ತೀರಾ? ಒಂದು ವ್ಯಕ್ತಿ ಲೈಫಲ್ಲಿ ಯೋಚನೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಆಲ್ರೆಡಿ ಸಾಕಷ್ಟು ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಷನ್ ತಲೆಯಲ್ಲಿ ತುಂಬಿಟ್ಟಿರುತ್ತೆ. ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಹೇಳ್ಕೊಟ್ಬಿಟ್ಟಿರ್ತಾರೆ. ಇದು ಚೇರು, ಇದು ಟೇಬಲ್ಲು, ಹಿಂಗೆ ಊಟ ಮಾಡಬೇಕು, ಅದು ಸೂರ್ಯ, ಎವ್ರಿಥಿಂಗ್. ಸೊ ಜನರಲಿ ಭಾಳಷ್ಟು ಒಂದು ಫೌಂಡೇಶನಲ್ ಲೇಯರ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಆ ಲೇಯರ್ ಮೇಲಿಂದ ನೆಕ್ಸ್ಟ್ ಥಾಟ್ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ಲೇಯರ್ ಕೆಳಗಡೆ ಏನೇನಿದೆ, ಏನೇನು ತುಂಬಿದ್ದಾರೆ, ಅದನ್ನ ಯಾವತ್ತೂ ನೀವು ಕಪಾಟಿಂದ ತೆಗೆದು ಸೂರ್ಯ ಸನ್ಲೈಟ್ ನೋಡಲ್ಲ. ಅದು ಜಸ್ಟ್ ಅಸಂಪ್ಷನ್ಸ್. ದಿಸ್ ಆರ್ ಆಲ್ ಅಸಂಪ್ಷನ್ಸ್. ಯಾವಾಗದು ತುಂಬ ಚಿಕ್ಕವರಿದ್ದಾಗ ನಿಮ್ಮದು ಫುಲ್ ಮೈಂಡ್ದು ಡೋರ್, ಬಾಗಿಲುಗಳು ಫುಲ್ ಓಪನ್ ಆಗಿರುತ್ತೆ. ಅದಕ್ಕೆ ಗಾರ್ಡೇ ಇಲ್ಲ. ದಿಸ್ ಇಸ್ ನೋ ಸೆಕ್ಯೂರಿಟಿ ಗಾರ್ಡ್ when you are a small child. So anybody can come in. Anybody will come in and tell anything. And the child will just accept. Especially if it is aunt, uncle, father, mother, grandchildren. Then it's never questioned. And by the time you feel that you are thinking independently, already your foundational layer has been created. So that is the whole issue. So when you start questioning those assumptions, that is the beginning of spirituality in the sense, because one assumption is I am the body. I am this body is an assumption. ಇವಾಗ ನಮ್ಗೆ ಜ್ವರ ಬಂತು, ನನ್ನ ಬಾಡಿ, ನನ್ನ ಶರೀರಕ್ಕೆ ಜ್ವರ ಬಂದಿದೆ ಅಂತ ಹೇಳಲ್ಲ, ನನಗೆ ಜ್ವರ ಬಂತು ಅಂತ ಹೇಳ್ತೀನಿ. ಬಿಕಾಸ್ ಐ ಆಮ್ ಐಡೆಂಟಿಫೈಡ್ ವಿತ್ ದ ಬಾಡಿ. But at later time, at some point, you may have an experience where you start seeing you are not your body. So it has to come into experience. Theoretically, it is all been stated. If you go to the internet, everything has been said as a theory. Statements are there. New Age philosophy definition. New Age antala. See, the questions that Arjuna, Shri Krishna ಏನು ಕ್ವಶನ್ಸ್ ಕೇಳಿದ್ರು ಭಗವದ್ಗೀತೆಯಲ್ಲಿ, so many thousand years ago, still relevant. Man is still Arjuna, still asking the same questions, the same dilemmas. ನನ್ನ ಎಕ್ಸ್ಪೀರಿಯನ್ಸ್ ಹಾಗೆ ಸ್ಟಾರ್ಟ್ ಆಗಿತ್ತು. 5th ಸ್ಟ್ಯಾಂಡರ್ಡ್ ಇದ್ದಾಗ ₹5. I was about to ask, ನಿಮ್ಮ ಎಕ್ಸ್ಪೋಜರ್ ಹೇಗಾಯಿತು ಅಂತ. ಅದೇ ₹5 ಭಗವದ್ಗೀತಾ ಲಾಲ್ಬಾಗಲ್ಲಿ ಒಂದು ಎಕ್ಸಿಬಿಷನ್ ಇತ್ತು, ರಾಮಕೃಷ್ಣ ಆಶ್ರಮದ ಒಂದು ಸ್ಟಾಲ್ ಇತ್ತು. ಸೊ ಅಲ್ಲಿ ₹10 ಇತ್ತು. ₹10 ₹5 ಭಗವದ್ಗೀತಾ ಮತ್ತು 2 ವಿವೇಕಾನಂದ ಬುಕ್ಸ್. ತುಂಬಾ ಚೆನ್ನಾಗಿದೆ ಆ ಪುಸ್ತಕಗಳು. ಇನ್ನೂ ಇದೆ ನನ್ನ ಹತ್ರ ಅದು. So that's where it began. And when I started reading, see, normally, like my guru will say, generally guru will say, ಮೈ ಗುರು ಅಂದ್ರೆ ನಿಮ್ಮ ಗುರು ಅವಧೂತ್ ಶಿವಾನಂದ್ ಅಂತ ಗುರು. ಇವಾಗ ಅವ್ರ ಮಗ ಆಚಾರ್ಯ ಇಶಾನ್ ಶಿವಾನಂದ್. ಸೊ ದೀಸ್ ಆರ್ ಮೈ ಗುರೂಸ್ ಆ್ಯಂಡ್ ಗೈಡ್ಸ್. ನಾರ್ಮಲಿ a proper guru will say these are not books that you can read, in a technical, in the sense, not like reading a novel. Okay. Because I'm going to read my own consciousness. Whatever ನಂದು ಯಾವುದು ನಂದು ಚೇತನ ಥರ ಇರುತ್ತೆ ಅದು ಆ ಬುಕ್ಕಲ್ಲಿ ಅದೇ ಕಾಣುತ್ತೆ. ಸೊ
20 ವರ್ಷದಿಂದ ಭಗವದ್ಗೀತೆ ಓದ್ತಾರೆ, ಪ್ರತಿ ಸತಿ ಓದಿದಾಗಲೂ ಬೇರೆ ಇನ್ಸೈಟ್ಸ್ ಬರುತ್ತೆ ಅದರಿಂದ. ಸೇಮ್ ಬುಕ್ ಬಟ್ ಡಿಫ್ರೆಂಟ್ ಇನ್ಸೈಟ್ಸ್, ಯಾಕಂದರೆ ನಿಮ್ಮದು ಕಾನ್ಷಿಯಸ್ನೆಸ್ ರೈಸ್ ಆಗ್ತಾ ಇದೆ. ಸೊ ಎಲ್ರಿಗೂ ಆಗುತ್ತೋ ಅಥವಾ ಎಲ್ಲರೂ ಸೇಮ್, ಎವ್ರಿಬಡಿ ಇಸ್ ಕನ್ಸ್ಟ್ರಕ್ಟೆಡ್ ದ ಸೇಮ್ ವೇ. ಸ್ಟಿಲ್ ವೆನ್ ಆ ಬುಕ್ ಓದಿ ಸ್ಟಾರ್ಟ್ ಮಾಡಿದಾಗ ಭಗವದ್ಗೀತೆ, ಇಟ್ ಸ್ಟಾರ್ಟೆಡ್ ಟಾಕಿಂಗ್ ಟು ಮೀ. ಆ್ಯಕ್ಚುಲಿ ಇವನು ಕಾನ್ವರ್ಸೇಷನ್ ಮಾಡ್ತಾ ಇದ್ದಾನೆ ಆ್ಯಂಡ್ ಏನೇನು ಕ್ವಶನ್ ಕೇಳ್ತಾ ಅಂತ ಭಾಳ ಕ್ಯೂರಿಯಾಸಿಟಿ. ಸೊ ನೆಕ್ಸ್ಟ್ ಪೇಜ್ ಟರ್ನ್ ಮಾಡೋಕ್ಕಿಂತ ಮುಂಚೆ ನನ್ನ ಮನಸ್ಸಲ್ಲೇ ಕ್ವಶನ್ ಬರೋದು, ಈ ಕ್ವಶನು ಕೇಳಿರ್ಬೋದಾ ಇವನು ಅಂತ ಅರ್ಜುನ. ಸೊ ನೆಕ್ಸ್ಟ್ ಪೇಜ್ ಸ್ಟಾರ್ಟ್ ಮಾಡೋದು ಅದಕ್ಕೆ ಕೇಳಿದ್ದಾನೆ. ವಾಸ್ ಲೈಕ್ ವಾವ್, ದಿಸ್ ಇಸ್ ಗ್ರೇಟ್. ಸೊ ಐ ಆಮ್ ಹ್ಯಾವಿಂಗ್ ದ ಸೇಮ್ ಕ್ವೆಶನ್ ದಟ್ ಅರ್ಜುನ ಹ್ಯಾಡ್. ಸೊ ದಟ್ ವಾಸ್, ಐ ಫೆಲ್ಟ್ ಓಕೆ, ಸೊ ದಿಸ್ ಇಸ್ ಸಮಥಿಂಗ್ ವೆರಿ ರೆಲೆವೆಂಟ್ ಟು ಮೀ. ಇಟ್ಸ್ ನಾಟ್ ಸಮಥಿಂಗ್ ಡಿಸ್ಕನೆಕ್ಟೆಡ್ ಫ್ರಮ್ ಮೈ ಲೈಫ್. ಸೊ ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ, ಓಕೆ ಈ ಕ್ವಶನು ಕೇಳಿರ್ತಾನ ಅಂತ. ಸೊ ಕೃಷ್ಣ ಎಲ್ಲ ಯೋಗ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ದೆನ್ ಕ್ವಶನ್ ಬಂತು, ಓಕೆ ನಾನು ಈ ಪಾತ್ ಮೇಲೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ, ಅದ್ರ ಮುಂಚೆನೇ ಇಫ್ ಐ ಡೈ ದೆನ್ ವಾಟ್ ವಿಲ್ ಹ್ಯಾಪನ್? ಸೊ ದೆನ್ ಐ ಸಾ ಅರ್ಜುನ್ ಆಲ್ಸೋ ವಾಸ್ ದ ಸೇಮ್ ಕ್ವಶನ್. ಓಕೆ. So then Krishna replied, you'll be yoga bhrashta, then you'll start, next life you'll start where you left off. So it was, okay, great. So ನೀವು ಅವಾಗ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಇದ್ದಾಗ ಓದಿದ್ರಲ್ಲ, ಇವತ್ತು ಮಾತಾಡ್ತಿದ್ದೀರಲ್ಲ, ಆ ಥರ ಇನ್ ಡೆಪ್ತ್ ಅಲ್ಲಿ ಅರ್ಥ ಆಗಿತ್ತು ಅಥವಾ ವೆರಿ ಸೂಪರ್ಫಿಷಿಯಲ್ ಆಗಿ ಕುಟ್ಟಿಯಾಗಿ? It can touch you beyond your mind. It can directly touch you at the spirit levels. The I don't want to say soul, because again a lot of Sanskrit words are not translatable. Atma is a different concept. Actually, soul is a different concept. Yes. So, but we have started using it interchangeably. Okay, ಇವಾಗ ನೀವು 5ನೇ ಕ್ಲಾಸ್ 6ನೇ ಕ್ಲಾಸ್ ಅಂತ ಹೇಳಬೇಕಾದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಜ್ಞಾಪಕ ಬರ್ತಾ ಇದೆ. ನೀವು ಓದಿದ್ದೀರಾ, ನಾನು ಕೇಳಿರೋದು. ನನ್ನ ಅಮ್ಮ ಎಲ್ಲ ಥರನೂ ವಾಲ್ಮೀಕಿ ರಾಮಾಯಣ, ತುಳಸಿ ರಾಮಾಯಣ, ಮಹಾಭಾರತ, ರಾಜಾಜಿ ಮಹಾಭಾರತ ಇದನ್ನೆಲ್ಲ ತುಂಬ ಪ್ಯಾಷನೇಟ್ಲಿ ಓದ್ಕೊಂಡಿದ್ರು. ಮತ್ತು ನಮಗೆ ಮಕ್ಕಳಾಗಿದ್ದಾಗ ಊಟ ಮಾಡಿಸ್ಬೇಕಾದ್ರೆ, ಕೈ ತೂತು ಹಾಕಬೇಕಾದ್ರೆ ನಮಗೆ ಕತೆ ಹೇಳೋರು. ಸೊ ಹಾಗಾಗಿ ನಮಗೆ ಆವಾಗ ಅದನ್ನು ಕೇಳಿದಾಗ ಬರ್ತಾ ಟೀನೇಜ್ ಆ್ಯಂಡ್ ಅದರ್ ಥಿಂಗ್ಸ್ ಬಂದಾಗ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಕೇಳ್ತಾ ಈ ಫಿಲಾಸಫಿ ಆರ್ ರಾಮಾಯಣ, ಮಹಾಭಾರತ, ಪುರಾಣ, ವಾಟ್ ಎವರ್ ಒಂದು ವೇ ಆಫ್ ಲೈಫ್ ಅನ್ನೋ ಥರ ನಾನೇ ಡಿಫೈನ್ ಮಾಡ್ಕೊಂಡಿತ್ತು. Actually, Ramayana and Mahabharata, they are considered part of Vedic studies because, first you have the Vedas. See, the communication is not just verbal. We say Vaikhari, Madhyama, Pashyanti, Paravani. So, different levels. So, ಅಮ್ಮನ ಇನ್ಫ್ಲುಯೆನ್ಸು ನನಗೆ ಮೋಟಿವೇಟ್ ಮಾಡ್ತು ಟು ರೀಡ್ ಆ್ಯಂಡ್ ಟೇಕ್ ಇಟ್ ಫಾರ್ವರ್ಡ್. ಯಾ, ಒಂದು ಬುಕ್ಕಿಂದ ನಾಲೆಜ್ ಅಥವಾ ಅಪ್ಪ ಅಮ್ಮ ಕೊಡೋ ನಾಲೆಜ್ ಅವ್ರಗಳಿಗೆ. ಸೊ ದಟ್ ಈಸ್ ನಾಟ್ ನಾಲೆಜ್. ಸೊ ವಾಟ್ ದೇ ಸ್ಯಾಟ್ ಆ್ಯಂಡ್ ಜಸ್ಟ್ ಒಬ್ಸರ್ವ್ಡ್, ಓಕೆ ಎಲ್ಲದೂ ಸೈಕಲ್ ಇದೆ. ದಿನ ಅದು ಸೂರ್ಯ ಅಸ್ತ ಆಗತ್ತೆ, ಮತ್ತೆ ನೆಕ್ಸ್ಟ್ ಡೇ ಸೂರ್ಯೋದಯ ಆಗುತ್ತೆ. ಸೊ ಸೈಕಲ್ ಇದೆ. ಆಮೇಲೆ ಮತ್ತೆ ಶ್ರಾವಣ ಬಂತು, ಶ್ರಾವಣ ಹೋಯಿತು. ಸೊ ಈ ಥರ ಬೇಕಾದಷ್ಟು ಋತುಗಳು ಬರುತ್ತೆ ಹೋಗುತ್ತೆ, ಎಲ್ಲನೂ ಸೈಕಲ್. ಸೊ ಟೈಮ್ ಇಸ್ ನಾಟ್ ಲೀನಿಯರ್, ಸೈಕ್ಲಿಕಲ್. ಸೊ ಅವ್ರು ಒಬ್ಸರ್ವ್ ಮಾಡ್ತಾಯಿದ್ರು. ಸೊ ದೆನ್ ದೇ ಡಿಸ್ಕವರ್ಡ್, ಓಕೆ ದೇರ್ ಇಸ್ ಸಮ್ ಫೌಂಡೇಶನಲ್ ಫಂಡಮೆಂಟಲ್ ಪ್ರಿನ್ಸಿಪಲ್ ದಟ್ ಈಸ್ ಗವರ್ನಿಂಗ್ ದ ಹೋಲ್ ಯೂನಿವರ್ಸ್. ಈ ಸಿದ್ಧಾಂತ ಅಥವಾ ಈ ನ್ಯೂ ಇಂಟರ್ಪ್ರಿಟೇಷನ್, ಸಿದ್ಧಾಂತ ಅಲ್ಲ, ಓಕೆ ಸಾರಿ, ನ್ಯೂ ಇಂಟರ್ಪ್ರಿಟೇಷನ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಫಿಲಾಸಫಿ ಬಹುಶಃ ಇಸ್ಕಾನ್ ಮೂವ್ಮೆಂಟಿಂದ ಶುರು ಆಯ್ತಾ ಅಥವಾ ಮಹೇಶ್ ಅಲ್ಲ ಅವ್ರಗಳದ್ದು ಒಂದು ಇಂಟರ್ಪ್ರಿಟೇಷನ್. ಇವಾಗ ಅದೇ ರಾಮಾಯಣ, ಅದೇ ಮಹಾಭಾರತ ಇರುತ್ತೆ. ಆದರೆ ಈ ನ್ಯೂ ಏಜ್ ಗುರು ಅಂತ ಹೇಳಿದಾಗ ಮಹೇಶ್ ಯೋಗಿನೂ ಆಗ್ತಾರೆ, ಓಶೋ ಆಗ್ತಾರೆ. I mean, these are all terms used in the West, New Age and all that. See, JK kuda aagtare. I'm just talking about Sanatan Dharma. Okay. The manifestation of those principles is what, so that is the Satya, where we're able to see the reality, the truth. And from that vision, you understand what is Dharma andre, what I am supposed to do, what is the action I am supposed to, what is my role in this universe. Right? So we started from that. So we didn't have religion. Religion is... andre yavaru? Indians. In India,
religion is mainly, how do you identify something is religion or not? If there are rules, religion will have rules, because ಅಂದ್ರೆ ನೀವು ಸಂಪ್ರದಾಯ ಪದ್ಧತಿ it wants to control. So you think of it as the Windows is the operating system, right? So on top of that, Microsoft Excel is an application. And using that application, let's say I create a particular model or a template. So when I'm then, let's say in my company, my boss will say, use this template only. Don't use anything else. So to use that template, I had to follow certain rules. I will never actually directly experience the operating system, but it is there. So like that, there is an operating system for this whole universe. It is there. So our principles-na practical rules convert ಮಾಡಿ, ಓಕೆ ನೀವು ಫಾಲೋ ಮಾಡಿ. ಸೊ ಒಂದೊಂದು ಫ್ಯಾಮ್ಲಿಗೂ ಒಂದೊಂದು ಪರಂಪರೆ ಅಂತ ಕೊಟ್ಟು, ಓಕೆ ನಮ್ಮ ಫ್ಯಾಮ್ಲಿಲಿ ಹಿಂಗೆ ಫಾಲೋ ಮಾಡ್ತೀವಿ. ನಮ್ಮ ಫ್ಯಾಮ್ಲಿಯಲ್ಲಿ ಗಣಪತಿ ಹಬ್ಬ ಅಂದರೆ ಈ ಥರ 11 ದಿವಸ, ನಮ್ಮ ಫ್ಯಾಮ್ಲಿಯಲ್ಲಿ 3 ದಿವಸ. ಸೊ ಇಟ್ ಈಸ್ ಅ ಕಂಟಿನ್ಯೂಯೇಷನ್ ಆಫ್ ದ ಹೋಲ್ ಥಿಂಗ್, ವೇರ್ ದ ನಾಲೆಜ್ ಕ್ಯಾಪ್ಸ್ಯೂಲ್ಸ್ ಮಾಡಿ, ಸಿಂಪಲ್ ಮಾಡಿ ಕೊಟ್ಟಿರ್ತಾರೆ. ವೆನ್ ಯು ಆರ್ ಔಟ್ಸೈಡ್ ದ ಇನ್ಫ್ಲೂಯೆನ್ಸ್ ಆಫ್ your parents, grandparents, ಎಲ್ಲ ಬಿಟ್ಬಿಟ್ಟು. So as an independent human being, if I drop all the second-hand knowledge, so what is inside, if I just sit by myself and I observe, I may notice certain things. So the insights start coming from inside. It is possible for everybody. For example, annam. Use the word annam. It's not rice. Rice is odanam. So annam is, that which nourishes you, but it is also that which kills you. It's two meanings. So it's already telling you, if you know the concept of annam, you know that if you consume too much of it, it can actually harm you, right? For example, like somebody said, enlightenment for a wave is to realize that it is only water. So wave is rising in the water, going back in the water. But that individual wave thinks I am something. So each individual, we are coming from the same, from the everything is a modulation of same consciousness, but we begin to feel that I'm experiencing the whole world through the separate me. I am separate from you. I'm separate from her, So that separateness, right? So to do an clear against nange ಗೈಡೆನ್ಸ್ ಬೇಕು ಫಾರ್ ಮೈ ಎನ್ಲೈಟೆಂಡ್ ಮಾಸ್ಟರ್. ಐ ವಾಂಟ್. ಓಕೆ, ನೀವು ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ಅದೊಂಥರ ಗುರು, ಸೀಕಿಂಗ್ ಫಾರ್ ಎ ಗುರು. ಎಸ್ ಅಲ್ವಾ? ಸರಿ, ಇವಾಗ ಇದು ನಾನು ಡಿಬೇಟ್ಗೋಸ್ಕರ ಕೇಳ್ತಾ ಇದ್ದೀನಿ, ಕ್ಲಾರಿಫಿಕೇಷನ್ಗೋಸ್ಕರ ಕೇಳ್ತಾ ಇದ್ದೀನಿ. ಈಗ ಸಾಕಷ್ಟು ಜನ ವಿತೌಟ್ ಎನಿ ಆ್ಯಂಕರ್, ಯಾವುದೋ ಒಂದು ಹೋಲ್ಡ್ ಇಲ್ಲದೆ ಕೂಡ ಅವರು ಪರ್ಸ್ನಲ್ಲಾಗಿ ವೈಯಕ್ತಿಕವಾಗಿ ಅವರು ಒಂದು ಸ್ಪಿರಿಚುವಲ್ ಲೈಫ್ನ ಮುಂದೆ ನಡೆಸ್ಕೊಂಡು ಹೋಗ್ತಾನೆ ಇರ್ತಾರೆ. ವೆರಾಸ್ ಪೀಪಲ್ ಲೈಕ್ ಯು ಇವತ್ತಿಗೂ ತುಂಬ ಜಾಸ್ತಿ ಆಗಿರೋದು. ನೀವು ಗುರುಗಳ ಸನ್ನಿಧಿನೇ ಯಾತಕ್ಕೆ ಬೇಕು ಅಂತ ಹೇಳ್ತೀರಾ? ಯು ಥಿಂಕ್ ಈಸ್ ಕಮ್ಯುನಿಕೇಟಿಂಗ್ ಓನ್ಲಿ ಥ್ರೂ ವರ್ಡ್ಸ್, ಬಟ್ ಹಿ ಹ್ಯಾಸ್ ಹೈಯರ್, ದಟ್ಸ್ ವಾಟ್ ಐ ವಾಸ್ ಸೇಯಿಂಗ್. ಇಲ್ಲ, ಹೇಗೆ ಡಿಫ್ರೆನ್ಸ್ ಇರುತ್ತೆ? ಇವರು ಬರ್ದಿರೋದೇ ಪುಸ್ತಕಗಳಲ್ಲಿ ಬರುತ್ತೆ. ಎಷ್ಟು ನಮಗೆ ಇದು ಅವರು ಶಕ್ತಿಪಾತ ಅಂತ ಕೊಡ್ತಾರೆ, ಅದರಲ್ಲಿ ಡೈರೆಕ್ಟ್ ಆಗಿ ಎನರ್ಜಿಯಿಂದ ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಹಿ ಇಸ್ ಗೋಯಿಂಗ್ ಡೈರೆಕ್ಟ್ಲಿ ಇನ್ ಟು ಯು ಆ್ಯಂಡ್ ಓಪನಿಂಗ್ ಅಪ್ you from inside, which is different. ಮಾತಾಡ್ತಾ ಇರ್ತಾರೆ, ನಿಮ್ಗನ್ಸ್ತಾ ಇದೆ ಓಕೆ ವರ್ಬಲ್ ಕಮ್ಯುನಿಕೇಷನ್ ಆಗ್ತಾ ಇದೆ ಅಂತ, ಬಟ್ ಹಿ ಈಸ್ ಟಾಕಿಂಗ್ ಎಟ್ ಅ ಡಿಫ್ರೆಂಟ್ ಲೆವೆಲ್. ಸೊ ಫಸ್ಟ್ ಟೈಮ್ ನಾನು ಲಕ್ನೋಲ್ಲಿ ಜೊತೆ ಮೆಡಿಟೇಟ್ ಮಾಡಿದಾಗ ಬಾಬಾಜಿ ಅವಧೂತ್ ಶಿವಾನಂದ್, ಸೊ 6,000 ಜನ ಕೂತಿದ್ದಾರೆ. ಅವ್ರು ಫಸ್ಟ್ ಏನು ಹೇಳೋದಂದರೆ, ನನ್ನ ಗುರು ನನಗೆ ಯಾವುದೇ ಅನುಭವ ಬಗ್ಗೆ ಮಾತಾಡೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಅಂದರೆ ನಿಮ್ಮಲ್ಲೂ ಅದೇ ಅನುಭವನ ಕ್ರಿಯೇಟ್ ಮಾಡೋಕ್ಕಾದರೆ ಆ ಅನುಭವ ಬಗ್ಗೆ ನಾನು ಮಾತಾಡ್ಬೋದು, ಇಲ್ಲ ಅಂದರೆ ನಾನು ಸುಮ್ಮನೆ ಕಥೆ ಹೇಳ್ತಾ ಇರೋದು ಹಂಗಾಗತ್ತೆ ಅಲ್ವಾ. ಇವಾಗ ನಾನು ಹೇಳ್ತೀನಿ, ನನಗೊಂದು ಇದು ಅನುಭವ ಆಯಿತು ಅಂತ, ಸೊ ನೀವು ಕೇಳ್ತೀರ ನನಗೂ ಅದೇ ಅನುಭವ ಮಾಡಿಸಿ ಅಂತ. ಅದು ಆಗಲ್ಲ ಅಂದರೆ ನಾನು ಕಥೆ ಹೇಳ್ತಾ ಇದ್ದೀನಿ, ಏನಾದರೂ ಹೇಳ್ಬೋದು.
ಸೊ ಅವ್ರೇನು ಹೇಳೋದಂದರೆ, ಇವಾಗ ನಾನು ನಿಮ್ಗೆ ಏನು ಹೇಳ್ತೀನಿ ಅದನ್ನು ನಿಮ್ಗೆ ಅನುಭವ ಮಾಡಿಸ್ತೀನಿ ಅಂತ. ಸೊ ದ್ಯಾಟ್ ವಾಸ್ ದ ಮೂಮೆಂಟ್. ಸೊ ಅವ್ರು ಏನೇನು ಹೇಳಿದ್ರು, ನೆಕ್ಸ್ಟ್ ಅವ್ರು ಶಕ್ತಿಪಾತ್ ಸ್ಟಾರ್ಟ್ ಆದಾಗ ಎಲ್ಲ ಅನುಭವ ಮಾಡಿಸಿದ್ರು. 6,000 ಜನ ನಾವು ಎಷ್ಟೋ ಗಂಟೆ ಮೆಡಿಟೇಷನ್ಗೆ ಹೋಗ್ಬಿಟ್ಟಿದ್ವಿ. ಸೊ ದಟ್ ಮೀನ್ಸ್ ಯು ಹ್ಯಾವ್ ಗಾನ್ ಬಿಯಾಂಡ್ ಯುವರ್ ಮೈಂಡ್. ತುರಿಯಾವಸ್ಥಾ ಅಂತ ನಾರ್ಮಲಿ ನಿಮಗೆ ಇವಾಗ ಜಾಗೃತ ಅವಸ್ಥಾ ಇದೆ, ಸುಪ್ತ ಅವಸ್ಥಾ ಇದೆ, ಮಲ್ಕೊಂಡಿರೋದು, ಸ್ವಪ್ನ ಅವಸ್ಥಾ ಇದೆ. ಈ 3 ಅವಸ್ಥೆ ದಾಟಿ 4ನೇ ಅವಸ್ಥೆ ಇದೆ, ಅದು ತುರಿಯ ಅಂತ. ಅದರಲ್ಲಿ ನೀವು ಪೂರ್ತಿ ಮಲಗಿರುವುದಿಲ್ಲ, ಪೂರ್ತಿ ಎದ್ದು ಇರಲ್ಲ. ಆ ಸ್ಟೇಟಲ್ಲಿ ನಿಮಗೆ ನಾನು ಈ ಶರೀರ, ನಾನು ಈ ಮೈಂಡ್ ಅಂತ ಐಡೆಂಟಿಫಿಕೇಷನ್ ಇರಲ್ಲ. ಆವಾಗ ನೀವು ಪ್ಯೂರ್ ಆತ್ಮ ಸ್ಟೇಟಲ್ಲಿ ಇರ್ತೀರ. ಸೊ ಆ ಸ್ಟೇಟಲ್ಲಿ ನಿಮಗೆ ಜ್ಞಾನೋದಯ ಆಗುತ್ತೆ. ಆ ಸ್ಟೇಟಲ್ಲಿ ನೀವು ಫಾರ್ ಎಕ್ಸಾಂಪಲ್ ಒಂದು ಸಾಧನೆ ಇದೆ, ಪ್ರತಿಪ್ರಸವ ಸಾಧನೆ ಅಂತ. ಸೊ ಅದರಲ್ಲಿ ಪ್ರಸವ ಅಂದರೆ ಬರ್ತ್, ಪ್ರತಿಪ್ರಸವ ಅಂದರೆ ರೀಬರ್ತ್. ಸೊ ಅದರಲ್ಲಿ ಏನಂದರೆ, ನೀವು ಈ ಲೈಫಲ್ಲಿ ಅಥವಾ ಹಿಂದಿನ ಲೈಫಲ್ಲಿ ಎಲ್ಲ ಆಗಿದ್ದೆಲ್ಲ ನೀವು ಹೋಗ್ಬಿಟ್ಟು ನೋಡ್ಬೋದು. ಬಟ್ ಆ ಇನ್ಸಿಡೆಂಟ್ಸ್ ಆದಾಗ ನೀವು ಅದರಲ್ಲಿ ಇನ್ವಾಲ್ವ್ ಆಗಿದ್ರಿ ಇಮೋಷ್ನಲಿ. ಭಾವದಿಂದ ನೋಡಿದಾಗ ಆ್ಯಕ್ಚುಲಿ ಏನಾಯಿತು ಅಂತ ನಿಮಗೆ ಅವಾಗ ಇನ್ಸೈಟ್ ಬರುತ್ತೆ. ದಟ್ ಐ ಅಗ್ರಿ. ಆದರೆ ಇನಿಷಿಯಲಿ ಯಾರಿಗೇ ಆಗಲಿ ಒಂದು ಆ್ಯಂಕರ್ ಬೇಕೇ ಬೇಕಾಗುತ್ತೆ. ಅದು ಟೀಚರ್ ಆಗ್ಬೋದು, ಫ್ರೆಂಡ್ ಆಗ್ಬೋದು, ಮನೇಲಿರೋ ಪೇರೆಂಟ್ಸ್ ಆಗ್ಬೋದು, ಬುಕ್ಸ್ ಆಗ್ಬೋದು, ವಾಟ್ ಎವರ್. ಟು ಬಿಗಿನ್ ವಿತ್ ಯಾವುದೋ ಒಂದು ಇನ್ಸ್ಪಿರೇಷನ್ನು, ಮೋಟಿವೇಶನ್ ಬೇಕೇ ಬೇಕಾಗುತ್ತೆ. ಆ ದಾಟದ ಮೇಲೆ ನಮ್ಮ ಇಂಡಿವಿಜುವಲ್ ಕೆಪಾಸಿಟಿ ಮತ್ತು ನಮ್ಮ ಒಂದು ಪರ್ಸೆಪ್ಷನ್ ಮೇಲೆ ಮುಂದಕ್ಕೆ ತೊಗೊಂಡು ಹೋಗ್ತೀವಿ ವಾಟ್ ಈಸ್ ಸ್ಪಿರಿಚುಯಾಲಿಟಿ ಅಂತ. ಆಮೇಲೆ ಈಗ ನಾವು ಮಾತಾಡ್ತಾ ಇರೋದು ಕೂಡ ದೇವಸ್ಥಾನಗಳಲ್ಲಿರುವಂತಹ XYZ ದೇವರುಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. Isn't it? ಅಲ್ವಾ? See, basically, we are in the age of robots now. Okay? But a human being can also be a robot. He is. He's a robot in the sense that he has been programmed by past experiences, by ideas from other people, and even the books that you read. People will stuff their mind with a lot of books. So when I met my guru, he told me that when he started his journey, our guru ಕೇಳಿದ್ರು, ಏನಾದರೂ ಬುಕ್ ಇದೆಯಾ, ಏನಾದರೂ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಇದೆಯಾ ನಾವು ಮಾಡ್ತಾ ಇರೋದಕ್ಕೆ. ಸೊ ಅವ್ರ ಗುರು ಹೇಳಿದ್ರು ಅವ್ರಿಗೆ, ಯು ಬಿ ದ ಬುಕ್, ಯು ಬಿ ದ ರೀಡರ್. ಸೊ ಯು ಸ್ಟಡಿ ಯೋರ್ ಸೆಲ್ಫ್, ಸೊ ದಟ್ ಈಸ್. ಆ್ಯಂಡ್ he said, Krishna has said, ಜ್ಞಾನಿಗೆ ಮೋಕ್ಷ ಸಿಗತ್ತೆ, ಅಜ್ಞಾನಿಗೆ ಮೋಕ್ಷ ಇಲ್ಲ. ಓಕೆ, ಅಗೈನ್ ಇಲ್ಲಿ ಜ್ಞಾನಿ ಅಂದ್ರೆ ಯಾರು, ಅಜ್ಞಾನಿ ಅಂದ್ರೆ ಯಾರು? ಜ್ಞಾನಿ ಅಂದ್ರೆ ಒನ್ ಹೂ ಹ್ಯಾಸ್ come to know his real self. That is why it is called self-realization, is because you have come to know, you are able to drop the false identification. So when the false identification is dropped, and also the false interpretation. So basically the only way is you have to sharpen your perception. So for that you will do sadhana. Sadhana is your basically cleansing the chitta. So that is why Patanjali said yogas chitta vritti nirodha. Yes. So the fluctuations of the mind stuff, which is all causing all the fluctuations in your life, because your mind is fluctuating. So then your idea how the transformation happens is, I used to think it is this, but now I see it is this. ಹಾಗಾದರೆ ಮ್ಯಾಕ್ಸಿಮಮ್ ಪ್ರಾಕ್ಟೀಷನರ್ಸ್ ಪೂಜೆ, ಪುನಸ್ಕಾರ, ವ್ರತ, ಒಂಥರ ಡಿಪ್ಲೊಮಾ ಕೋರ್ಸ್ಗಳ ಥರನೇ ದೇವಸ್ಥಾನಕ್ಕೆ ಹೋಗೋದು, ಮತ್ತು ಭಜನೆ ಮಾಡೋದು, ಪೂಜೆಗಳು ಮಾಡೋದು, they all have their value. They all have to, they are all tools. It is their liberty ಅಂತ ಬರುತ್ತೆ. ಫ್ರೀಡಮ್ ಆಫ್ ಏನದು, ದೇರ್ ಎಕ್ಸ್ಪ್ರೆಷನ್, ಅದು ಫ್ರೀಡಮ್ ಆಫ್ ದೇರ್ ಎಕ್ಸ್ಪ್ರೆಷನ್. Now I can actually when I'm standing in front of ಇವಾಗ ಹಳೆಬೀಡು ಬೇಲೂರಲ್ಲಿ ಹೊಯ್ಸಲೇಶ್ವರ ಲಿಂಗ, ಶಾಂತಲೇಶ್ವರ ಲಿಂಗ, ಅದ್ರ ಮುಂದೆ ನಿಂತರೆ ಹಿಂಗೆ ಒಳಗಡೆಯಿಂದ ಎನರ್ಜಿ ಬಗ್ 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 ಅಂತ ಹರಡುತ್ತೆ. ಬಾಂಬೆ ಹೋದಾಗ
ಅಲ್ಲಿ ಮುಂಬೈ ಎಲಿಫೆಂಟಾ ಕೇವ್ಸ್, ಎಲಿಫೆಂಟ್ ಚಾಳುಕ್ಯರು ಕಟ್ಟಿರೋದು. 1000 ವರ್ಷ ಹಳೆ ಶಿವಲಿಂಗ ಇದೆ. ಅದ್ರ ಮುಂದೆ ನಿಂತ್ಕೊಂಡ್ರೆ ಹಿಂಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅದು ಎಲ್ಲ ಇವಾಗ ಬಿಕಾಸ್ ಆಫ್ ದ ವಾಟ್ ಎವರ್ ಮೈ ಗುರು ಹ್ಯಾಸ್ ಗೈಡೆಡ್ ಮೀ ಆ್ಯಂಡ್ ದ ಸಾಧನಾ ಹ್ಯಾವ್ ಡನ್, ಸೊ ದ ಎನರ್ಜಿ ಯು ಆರ್ ಏಬಲ್ ಟು ಕಮ್ಯುನಿಕೇಟ್. ಸೊ ದಟ್ ಹಾಗಿದ್ರೆ ಏಕಾದಶಿ, ದ್ವಾದಶಿ ವ್ರತ ಪೂಜೆ ಮಾಡೋರಿಗೂ ಇದೇ ಥರ ಆಗುತ್ತಾ? ಅಲ್ಲೂ ಕೂಡ ಸೆಲ್ಫ್ ರಿಯಲೈಸೇಷನ್ನು ಪೂಜೆ ಅಥವಾ ರೆಸ್ಟ್ರಿಕ್ಷನ್ ಸಂಪ್ರದಾಯದಲ್ಲೂ ಆಗುತ್ತಾ? ಈವನ್ ಆ್ಯನಿಮಲ್ಸಲ್ಲಿ, ಇಫ್ ಯು ಟೇಕ್ ಆ್ಯಂಟ್ಸ್, ಇಫ್ ದೇ ಫೈಂಡ್ ಅ ಹೋಲ್ ಬ್ಲಾಕ್ ಆಫ್ ಹನಿ ಸಮ್ವೇರ್ ಆರ್ ಸಮ್ ಫುಡ್, ಅವ್ರು ಇಮಿಡಿಯೇಟಾಗಿ ಹೋಗ್ಬಿಟ್ಟು ಅವ್ರ ಸಂಬಂಧಿಕರಿಗೆಲ್ಲರನ್ನೂ ಕರ್ಕೊಂಡ್ಬರ್ತಾರೆ. ಹೌದು, ಫುಲ್ ಬೆಟಾಲಿಯನ್ ಬಂದ್ಬಿಡುತ್ತೆ ಅಲ್ವಾ? ಕಾಗೆಗಳು ನೋಡಿ, ಎಲ್ಲಾದ್ರೂ ಫುಡ್ ಸಿಕ್ಕರೆ ಎಲ್ಲ ಕಾಗೆಗಳು ಬರುತ್ತೆ. ಅದಕ್ಕೆ ಹೇಳ್ತಾರಲ್ಲ ಕಾಗೆ ಬಳಗ ಅಂತ. ಕಾಗೆ ಬಳಗ. ಸೊ ಹಂಗೆ ಹ್ಯೂಮನ್ ಬೀಯಿಂಗ್ಸಲ್ಲೂ ನಿಮಗೆ ರಿಯಲಿ ಗ್ರೇಟ್ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಆದರೆ, ನಂಗೆ ನಾವೆಲ್ಲರೂ ಹಿಂಗೆ ಅಂದ್ಕೊಂಡಿದ್ವಿ ಬಟ್ ಇದು ಬೇರೆ ಏನೋ ಇದೆ ಅಂತ ನಿಮ್ಗೆ ಫುಲ್ ರಿಯಲೈಸೇಷನ್ ಆದರೆ, ಸೊ ಅವ್ರಿಗೂ ಇದೆಲ್ಲ ಅರಿವು ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಈಗ ತುಂಬ ಜನ ಪಾಸ್ಟ್ 15-20 ಇಯರ್ಸಿಂದ ನಮ್ಮಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಆ್ಯಂಡ್ ಇಲೈಟ್ ಕ್ಲಾಸಲ್ಲಿ ಕಂಫರ್ಟಬಲ್ ಲೈಫ್ ಇದೆ. ನಾನು GDP ಅಂತೆಲ್ಲ ಮಾತಾಡ್ತಾ ಇಲ್ಲ, ಒಂದು ಕಂಫರ್ಟಬಲ್ ಲೈಫು ಮಿಡ್ಲ್ ಕ್ಲಾಸ್ ಆ್ಯಂಡ್ ಅಪ್ಪರ್ ಮಿಡ್ಲ್ ಕ್ಲಾಸಲ್ಲಿ ಇದೆ. ಇಂಥವರು ಭಜನೆ, ಪೂಜೆ, ದೇವರು, ದೇವಸ್ಥಾನ, ತೀರ್ಥಯಾತ್ರೆ ಮಾಡೋದು ತುಂಬ ಜಾಸ್ತಿ ಆಗ್ತಾಯಿದೆ. ಈ ಥರ ಗ್ರೂಪ್ದು ನೀವು ಆ್ಯಸ್ ಎನ್ ಔಟ್ಸೈಡರ್ ಮತ್ತು ನೀವು ಅನಲೈಸ್ ಮಾಡ್ತಾ ಇರೋದ್ರಿಂದ ಸ್ಪಿರಿಚುಯಾಲಿಟಿನ, ಒಬ್ಬ ಪ್ರಾಕ್ಟೀಷನರ್ ಆಗಿರೋದ್ರಿಂದ ಈ ಥರ ಗ್ರೂಪ್ ಜಾಸ್ತಿ ಆಗಿಲ್ಲ. ಇದಕ್ಕೆ ಏನಂತ ಲೇಬಲ್ ಅಲ್ಲ. ಇವಾಗ ಟೆಂಪಲ್ನ ನಾನು ಇವಾಗ ಇಲ್ಲಿ ಗುಬ್ಳಾಳಲ್ಲಿ ಒಂದು ಶ್ರೀಚಕ್ರ ಗುಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ನಾನು ಅರ್ಧ ಗಂಟೆ ಮೆಡಿಟೇಟ್ ಮಾಡಿದ್ರೆ 8 ಗಂಟೆ 10 ಗಂಟೆ ತನಕ ಎನರ್ಜಿ ಬಗ್ ಅಂತ ಹೊಡಿತಾ ಇರುತ್ತೆ. ಸೊ ವಾಟ್ ಈಸ್ ಇಟ್ ಡೂಯಿಂಗ್? ಇವಾಗ ನಾನು ಇಲ್ಲಿ ಕೂತ್ಕೊಂಡು ಸಾಧನೆ ಮಾಡ್ಬೋದು, ಎಲ್ಲಿ ಬೇಕಾದರೂ ಇಲ್ಲೂ ಮಾಡ್ಬೋದು, ಬಟ್ ಆ ಗುಡಿಯಲ್ಲಿ ಕೂತ್ಕೊಂಡು ಮಾಡಿದ್ರೆ ನನಗೆ ಅಲ್ಲಿಂದ ಆ ಗುಡಿಯಿಂದ ಸಪೋರ್ಟ್ ಸಿಗುತ್ತೆ. ಯಾಕಂದರೆ ಅಲ್ಲಿ ಲಲಿತಾಂಬ ದೇವತೆ, ಅಲ್ಲಿ ಆ ಕಲ್ಲಿನಲ್ಲಿ ಪ್ರಾಣ ಪ್ರತಿಷ್ಠೆ ಆಗಿದೆ. ಸೊ ಡಿವೈನ್ ಕಾಸ್ಮಿಕ್ ಎನರ್ಜಿನ ಹಿಡಿದು ಆ ಕಲ್ಲಿನಲ್ಲಿ ಹಾಕಿದ್ದಾರೆ. ಸೊ ನಾನು ಅದನ್ನು ಕನೆಕ್ಟ್ ಮಾಡಿದ್ರೆ ನನ್ನ ಸಾಧನೆ ಫಾಸ್ಟರ್ ಆಗುತ್ತೆ. ರಿಚುವಲಿಸ್ಟಿಕ್ ಆಗಿ ಅಥವಾ ಒಂದು ಮೆಕ್ಯಾನಿಕಲ್ ಆಗಿ ಮಾಡೋಂಥ ಗ್ರೂಪ್ ತುಂಬ ಜನ ಇದ್ದಾರೆ. ಅಲ್ಲ, ತಿಳ್ಕೊಂಡು ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇದೆ ಅಂತ ಹೇಳ್ತಾ ಇದ್ದೀನಿ. ರಿಚುವಲ್ಗೆ ವ್ಯಾಲ್ಯೂ ಇದೆ. ತಿಳ್ಕೊಂಡು ಮಾಡಿದ್ರೆ ನೀನು ಯೋಗ ಮಾಡೋದನ್ನು ರಿಚುವಲ್ ಅದು ದ ವರ್ಡ್ ಈಸ್ ಕಮಿಂಗ್ ಫ್ರಮ್ ಋತ ಓನ್ಲಿ, ಋತು ಚಕ್ರ, ಇಟ್ ಇಸ್ ಅ ಸೈಕಲ್. ಇವಾಗ ಹೆಚ್ಚು ಕಡಿಮೆ ನೀವು ಎಲ್ಲ ನ್ಯೂ ಏಜ್ ಗುರೂಸ್ ಕೂಡ ಇದನ್ನೇ ಹೇಳ್ತಾರೆ. ತುಂಬಾ ಪಾಪ್ಯುಲರ್ ನ್ಯೂ ಏಜ್ ಗುರು ಅಂದ್ರೆ ನನಗೆ ಏನು ಐ ಡೋಂಟ್ ನೋ ವಾಟ್ ಯು ಮೀನ್ ಬೈ ದಟ್. ಓಕೆ, ಏನಂತ ಹೇಳಿದ್ರೆ ಈಗ ನಮ್ಮ ಇಂಡಿಯನ್ ಫಿಲಾಸಫಿ ಇಂಗ್ಲಿಷಲ್ಲಿ ಹೆಚ್ಚು ಜನಕ್ಕೆ ತಲುಪ್ತಾ ಇದೆ, ಆಯಿತಾ? ಹಾಗಾಗಿನೇ ಈಗ ಸದ್ಯಕ್ಕೆ ಇವಾಗ ತುಂಬ ಪಾಪ್ಯುಲರ್ ಆಗಿರೋರು, ಮುಂಚೆ ಓಶೋ ಇದ್ದರು, ಮಹೇಶ್ ಯೋಗಿ ಇದ್ದರು, ಇವಾಗ ಸ್ವಾಮಿ ಸದ್ಗುರು, ಜಗ್ಗಿ ಸದ್ಗುರು ಇದ್ದಾರೆ, ರವಿಶಂಕರ್ ಇದ್ದಾರೆ, ಮತ್ತು ನಿಮ್ಮ ಯಶಾನ್ ಶಿವಾನಂದರು ಇದ್ದಾರೆ, ಸುಖಬೋಧಾನಂದಜಿ ಇದ್ದಾರೆ, ರಾಮಕೃಷ್ಣ ಮಿಷನ್ನಲ್ಲಿರುವಂತಹ ಸ್ವಾಮೀಜಿಗಳು, ಅಲ್ಲಿ ಫಿಲಾಸಫಿ ಇದೆ, ಅರಬಿಂದೋ ಇದೆ. ಈ ಎಲ್ಲ ಫಿಲಾಸಫಿ ಕೂಡ ಒಂದು ವ್ಯಕ್ತಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಂಡಿವಿಜುವಲಿಂದ ಮೈಕ್ರೋ ಟು ಮ್ಯಾಕ್ರೋ ಲೆವೆಲ್ಗೆ ಹೋಗುವಂತಹ ಸಿದ್ಧಾಂತಗಳು ಇವು. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ನಮಗೆ ಇಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಬರುತ್ತೆ. ರಿಯಲ್ ಗುರು ಅಂದ್ರೆ ಇವಾಗ ನಮ್ಮ ಗುರು ಓನ್ಲಿ ಹಿಸ್ ಇಂಟೆನ್ಷನ್ ಇಸ್ ಟು ಲೀಡ್ ಅಸ್ ಟು ದ ಲೈಟ್. ಅಸತೋಮ ಸದ್ಗಮಯ. ಓಕೆ, ತಮಸೋಮ. ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಕ್ರಿಯೇಟಿಂಗ್ ಅ ಕಲ್ಟ್ ಆರ್ ಬಿಲ್ಡಿಂಗ್ ಫಾಲೋವರ್ಸ್. ಪ್ರತಿಯೊಬ್ಬರು ದೊಡ್ಡ ಆಶ್ರಮ ಮಾಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಅಲ್ಲ. ನಾನು ನೀವು ಯು ಆರ್ ರೆಪ್ರೆಸೆಂಟೇಟಿವ್. I cannot say I am a representative. I am just talking from my own experience. I cannot say I am representing the parampara. ನಿಮ್ಮ ಥರ ಸ್ಪಿರಿಚುವಲ್ ಪ್ರಾಕ್ಟೀಷನರ್ಸು ಇವತ್ತು ತುಂಬ ಜನ ಇದ್ದಾರೆ. ಇವತ್ತಿನ ದಿನ ನಮಗೆ ಈ ಡೈಲಾಗ್ ಇಟ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಕ್ಕೆ ಒಂದು ಸಣ್ಣದಿದೆ. ಅಫ್ಕೋರ್ಸ್ ಸ್ಪಿರಿಚುಯಾಲಿಟಿ ಇನ್ ಮೈ ಓನ್ ವೇ, ಬಹುಶಃ ನಿಮ್ಗೆ ಈಗಲೂ ಗೊತ್ತಿದೆ. See, whatever questions came to me will ultimately come to you, maybe not now, maybe later, but ultimately every person is in the same boat. ಓಕೆ, ಈ ಥರ ಪ್ರಶ್ನೆಗಳು ನಮಗೆ ಬರಬೇಕು ಅಂತ ಹೇಳಿದ್ರೆ
ನೀವೇ ಹೇಳ್ದಂಗೆ ನಮಗೆ ಗುರುಗಳು ಮಾರ್ಗದರ್ಶನ ಬೇಕಾ? Of course, Guru bina gati na hot. Without the Guru, you will not have, you cannot acquire Gnana without the grace of a Guru. That is why even the Panchakritya of Shiva, is described as Shrishti, Sthiti, Laya, Tirobhava, Anugraha. Finally, Anugraha beku. ನಮ್ಮ ದೇಹ, ನಮ್ಮ ಮನಸ್ಸು ಮತ್ತು ಒಂದು ಜ್ಞಾನ, ಅಂತಃಕರಣ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇವತ್ತಿನ ದಿನ ಇಂಗ್ಲೀಷಲ್ಲಿ ಹೆಚ್ಚು ಸಿಗ್ತಾ ಇದೆಯೋ ವಿನಃ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಸಿಗ್ತಾ ಇಲ್ಲ. ಹೌದು, ಇವಾಗ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಸಿಗ್ತಾ ಇರೋ ಜ್ಞಾನ ಅಥವಾ ಉಪದೇಶ ಕನ್ನಡದಲ್ಲಿ ಜಾಸ್ತಿ ಇದೆ. ಆಕ್ಚುಲಿ ಪೂರ್ತಿ ಭಾರತ ತಗೊಂಡ್ರೆ ಕನ್ನಡದಲ್ಲಿ ಜಾಸ್ತಿ ಇಲ್ಲ. ಆ ಥರದ್ದೆಲ್ಲ ನಾನು ತಗೋತೀನಿ. ಆದರೆ ಇವಾಗ ಈ ಥರ ಒಂದು ನ್ಯೂ ಇಂಟರ್ಪ್ರಿಟೇಷನ್ ಆರ್ ನ್ಯೂ ಡೆಫಿನಿಷನ್, ಇಂಟರ್ಪ್ರಿಟೇಷನ್ ಇಸ್ ಬೆಟರ್. ತುಂಬ ಜನ ಇದ್ದಾರೆ. ಅದನ್ನೇ ನಾನು ಹೇಳ್ತಾ ಇರೋದು, ಕನ್ನಡದಲ್ಲಿ ಇಂಟರ್ಪ್ರಿಟ್ ಮಾಡ್ತಾ ಇರೋರು ತುಂಬಾ ಕಡಿಮೆ ಜನ ಇದ್ದಾರೆ. ಅಲ್ಲ, ಈ ಥರದ್ದು ಒಂದು ಥಿಂಕಿಂಗು, ಈ ಥರದ್ದು ಒಂದು ಥಾಟ್ಸು ಹೈಲಿ ಕ್ವಾಲಿಫೈಡ್, ಹೈಲಿ ಕಂಫರ್ಟಬಲ್, ಮೆಟೀರಿಯಲಿಸ್ಟಿಕಲಿ ತುಂಬಾ ಚೆನ್ನಾಗಿ ಸೆಟ್ಲ್ ಆಗಿರೋರೇ ಜಾಸ್ತಿ ಇದೆ. See, another thing, you just coming to this major point. This is a major issue. For India, 200-300 ವರ್ಷ ಇವರು ಬ್ರಿಟಿಷರು ಆಳಿದ್ರು. ಎಷ್ಟು ಜನ ಇದ್ದಿರ್ಬೋದು ಬ್ರಿಟಿಷರು ಭಾರತದಲ್ಲಿ? ವೆರಿ ಫ್ಯೂ. ಇಂಗ್ಲೆಂಡಲ್ಲೇ ಎಷ್ಟು ಜನ ಇದ್ದರು? ಪಾಪ್ಯುಲೇಷನ್ ಎಷ್ಟಿತ್ತು? ಭಾರತದ ಪಾಪ್ಯುಲೇಷನ್ ಎಷ್ಟಿತ್ತು? ಸೊ ಇಷ್ಟು ಕಡಿಮೆ ಜನ ನಮ್ಮನ್ನ ಇಷ್ಟು ದೊಡ್ಡ ರಾಷ್ಟ್ರನ ಹೆಂಗೆ ಆಳಿದ್ರು? ಫಸ್ಟ್ ದ ಎನ್ಸ್ಲೇವಿಂಗ್ ಅವರ್ ಮೈಂಡ್ಸ್. ಮತ್ತು ನಮಗೆ ಸಿಗ್ತಾ ಇರುವಂತಹ ಲೋಕಲ್ ಸ್ವಾಮೀಜಿಗಳು ಮಿಸ್ಲೀಡ್ ಮಾಡ್ತಾ ಇರೋರು ಜಾಸ್ತಿ ಇದ್ದಾರೆ. ಅಲ್ಲಿ ನಿಮ್ಮ ಭಾಷೆಯಲ್ಲೇ ಹೇಳೋದಾಯಿತು ಅಂದರೆ ಎಲಿವೇಶನ್ ಆಫ್ ದ ಸೋಲ್ ಅಂತ ಏನು ಹೇಳ್ತೀವೋ, ಆತ್ಮ ಸಾಕ್ಷಾತ್ಕಾರ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಂತ, ಅಲ್ಲಿ ಆ ಥರದ್ದು ಭಾಷಾ ಭಕ್ತರಿಗೆ ಸಿಗ್ತಾ ಇಲ್ಲ. ಸ್ವಲ್ಪ ಇಂಟೆಲೆಕ್ಚುಯಲ್ ಆಗಿರಬೇಕು, ಒಂದು ಸ್ವಲ್ಪ ಇನ್ಕ್ಲಿನೇಷನ್ ಇರಬೇಕು, ಧರ್ಮ ಅಂದರೆ ಏನು, ಅಧ್ಯಾತ್ಮ ಅಂದರೆ ಏನು ಅಂಥವ್ರಿಗೆ ಮಾತ್ರ ಸಿಗ್ತಾ ಇದೆ. ಇವಾಗ ನೀವು ಅಷ್ಟೇ, ಕ್ಲಾಸಸ್ ತಗೋತೀರಾ, ನೀವು ಕ್ಲಾಸಸ್ ತಗೊಳ್ಳೋದು ಕೂಡ ಮೋಡ್ ಆಫ್ ಕಮ್ಯುನಿಕೇಶನ್ ಬಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ. ಮಾತಾಡೋದು ನಿಮ್ಗೆ ಅರ್ಥ ಆಗುತ್ತೆ. ದಿಸ್ ಇಸ್ ಬಿಯಾಂಡ್ ಲ್ಯಾಂಗ್ವೇಜ್, ಬಿಕಾಸ್ ಇವಾಗ ನಮ್ಮ ಗುರುಗಳು ಮಾತಾಡೋದು ಹಿಂದಿ ಮತ್ತೆ ಇಂಗ್ಲಿಷ್. ಅದು ಯೂನಿವರ್ಸಲಿ, ಐ ಮೀನ್, ಬಟ್ ಅವ್ರ ಶಿಷ್ಯರು, ಫಾಲೋವರ್ಸು ಎಲ್ಲ ಲ್ಯಾಂಗ್ವೇಜಸ್ ಅವರು ಇದ್ದಾರೆ. ಓಕೆ, ಇನ್ನೊಂದೇನು ಹೇಳ್ತೀನಿ ವಿಚಿತ್ರ. ಓಕೆ, ತಮಿಳ್ ಅವರಿದ್ದಾರೆ, ತೆಲುಗು ಅವರಿದ್ದಾರೆ, ಕನ್ನಡದವರಿದ್ದಾರೆ, ಮಲಯಾಳಂ ಅವರಿದ್ದಾರೆ, ಪಂಜಾಬೀಸ್ ಇದ್ದಾರೆ, ಬೆಂಗಾಲೀಸ್ ಇದ್ದಾರೆ, ಗುಜರಾತೀಸ್ ಇದ್ದಾರೆ. ಓಕೆ, ಆಲ್ 22. ಬಟ್ ಇದೆಲ್ಲ ಬಿಡಿ, ಒಂದು ಗ್ರೂಪ್ ಬಂದಿತ್ತು, ಅವರು ಜಾಪನೀಸ್. ಅವ್ರಿಗೆ ಇಂಗ್ಲೀಷು ಬರ್ತಾ ಇರಲಿಲ್ಲ, ಹಿಂದಿನೂ ಬರ್ತಾ ಇರಲಿಲ್ಲ. ಓಕೆ, ಬಟ್ ಅವ್ರಿಗೆ ದ ರಿಸಲ್ಟ್ ಬಂತು. ನಮ್ಮ ಗುರುಗಳದ್ದು ಯಾವುದು ಸಾಧನೆ ಮಾಡುವಾಗ ತುಂಬ ಡೀಪಾಗಿ ಹೋದರು. ಈಗ ಇನ್ನೊಬ್ರು ಇದ್ದಾರೆ ನಮ್ಮ ಇದು ಶಿಷ್ಯವೃಂದದಲ್ಲಿ, ಅವರು ಆಸ್ಟ್ರಿಯಾನವರು. ಹಿಂದಿ ಶಿಬಿರ ಅಟೆಂಡ್ ಮಾಡಿ ಅದನ್ನು ಕಲಿತು ಆಸ್ಟ್ರಿಯಾನಲ್ಲಿ ಬೇರೆದವ್ರಿಗೆ ಮಾಡ್ತಾ ಇದ್ದಾರೆ. ಅದು ಹೆಂಗೆ? ನಾನೇ ಅವ್ರ ಜೊತೆ ಮೆಡಿಟೇಟ್ ಮಾಡಿದ್ದೀನಿ. ಚೆಕೋಸ್ಲೋವಾಕಿಯಿಂದ ಬಂದಿದ್ರು, ಬಾಸ್ನಿಯಾ, ಬೇರೆ ಬೇರೆ ಕಂಟ್ರಿಯಿಂದ ಬಂದಿದ್ರು. ಅವ್ರಿಗೇನು ಅರ್ಥ ಆಗಲ್ಲ. ಸೊ ನಾವು ಇದೆಲ್ಲ 22 ದೇಶದ ಮಂದಿ ಕೂತ್ಕೊಂಡು ದುರ್ಗಾ ಸಪ್ತಶತಿ ಮಾಡ್ತಾ ಇದ್ದೀವಿ ಸಂಸ್ಕೃತದಲ್ಲಿ. ಸೊ ಇಟ್ಸ್ ಬಿಯಾಂಡ್ ಲ್ಯಾಂಗ್ವೇಜ್. ಎಸ್, ಅದನ್ನು ನಾನು ಅರ್ಥ ಮಾಡ್ಕೋತಿದ್ದೀನಿ, ಇಲ್ಲ ಅಂತ ನಾ ಹೇಳಲ್ಲ. ಇವತ್ತಿನ ದಿನ ತುಂಬ ಜನ ನಿಮ್ಮಲ್ಲಿ IIT IIMನವರು ಕೂಡ ಅಲ್ಲಲ್ಲೇ ಇಸ್ಕಾನಿಂದ ಬ್ರೇಕ್ ಅವೇ ಆದ ಗ್ರೂಪ್ ಇದ್ದಾವೆ. ಮತ್ತು ಅವ್ರುಗಳು ಕೂಡ ಇವಾಗ ಹೆಚ್ಚು ಕಡಿಮೆ ಎಲ್ಲ ಮಠಗಳಲ್ಲೂ ಕೂಡ ಕನ್ವೆನ್ಷನಲ್ ಆ್ಯಂಡ್ ಟ್ರೆಡಿಷ್ನಲ್ ಮಠಾಸ್ ಆ್ಯಂಡ್ ಆಲ್ಸೋ ನಾನು ನ್ಯೂ ಏಜ್ ಅನ್ನೋ ವರ್ಡೇ ಯೂಸ್ ಮಾಡ್ತೀನಿ. ಈ ಥರ ಹೊಸ ಹೊಸ ಆಲೋಚನೆ ಇರುವಂತಹ ಆಶ್ರಮಗಳು ಎಲ್ಲ ಕೂಡ ಹೈಲಿ ಕ್ವಾಲಿಫೈಡ್ ಇದ್ದಾರೆ. ಸುಮಾರು 1000 ದಿನಕ್ಕೂ ಹೆಚ್ಚಾಗಿ ಉಕ್ರೇನ್ ಮತ್ತು ರಷ್ಯಾದಲ್ಲಿ ಇವಾಗ ಯುದ್ಧ ನಡೀತಾ ಇದೆ. ಆದರೆ ನಮ್ಮ ಮಹಾಕುಂಭಮೇಳದಲ್ಲಿ ಉಕ್ರೇನ್ನಿಂದ ಮತ್ತು ರಷ್ಯಾದಿಂದ ಬಂದಿರೋಂತಹ ವಿಷ್ಣು ದೇವಾನಂದ ಗಿರಿಜಿ ಮತ್ತು ಆನಂದ ಲೀಲಾ ಮಾತಾ, ಇವರಿಬ್ಬರು ಕೂಡ ಹ್ಯುಮ್ಯಾನಿಟಿ ಬಗ್ಗೆ, ಒಳ್ಳೆ ಸಮಾಜ ಬಗ್ಗೆ, ಬದುಕಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ದೇಶದಿಂದ ಬಂದಿರೋರು ಕುಂಭಮೇಳದಲ್ಲಿ ಇದ್ದಾರೆ. ಈ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು, ನಮ್ಮಲ್ಲಿ ಕೂಡ ಒಂದು ಹೋಲಿಸ್ಟಿಕ್ ಆಗಿ ಹೋಗಬೇಕು ಅಂತಂದರೆ ನಿಮ್ಗಳ ಥರದವ್ರದ್ದು ಇಂಟರ್ವೆನ್ಷನ್ ಬೇಕೇ ಬೇಕು. ಆ್ಯಕ್ಚುಲಿ ನಮ್ಮ ಸನಾತನಲ್ಲಿ ದೇರ್ ಇಸ್ ನೋ ಕಾನ್ಫ್ಲಿಕ್ಟ್ ಬಿಟ್ವೀನ್
ಮಟೀರಿಯಲ್ ಆ್ಯಂಡ್ ಸ್ಪಿರಿಚುವಲ್. ನಮ್ಮ ಗುರುಗಳು ಹೇಳಿದ್ರು 100% ಸ್ಪಿರಿಚುವಲ್ ಲೈಫ್, 100% ವರ್ಲ್ಡ್ಲಿ ಲೈಫ್. ದೇರ್ ಇಸ್ ನೋ ಕಾನ್ಫ್ಲಿಕ್ಟ್. ದಿಸ್ ಇಸ್ ಅ ಫಾಲ್ಸ್ ಬೈನರಿ. ರಾಮಕೃಷ್ಣ ಪರಮಹಂಸರು ಅದನ್ನೇ ಹೇಳ್ತಾರೆ, ನೀವೇನು ಆಧ್ಯಾತ್ಮಕ್ಕೆ ಬರಬೇಕು ಅಂತ ಹೇಳಿದ್ರೆ ಎಲ್ಲ ರಿನೌನ್ಸ್ ಮಾಡಿ ಸನ್ಯಾಸಿ ಬ್ರಹ್ಮಚಾರಿ ಆಗಬೇಕು ಅಂತ ಇಲ್ಲ ಅಂತ ಅವರು ಕೂಡ ಒತ್ತಿ ದಟ್ ಫಿಸಿಕಲ್ ರಿನೌನ್ಸಿಯೇಷನ್ ಇಸ್ ನಾಟ್ ರಿನೌನ್ಸಿಯೇಷನ್, ಇಟ್ಸ್ ಫ್ರಮ್ ದ ಮೈಂಡ್. ಸೊ ಇವಾಗ ವಾಟ್ ವಿ ಲರ್ನ್ ಫ್ರಮ್ ದ ಲೈಫ್ ಆಫ್ ಶ್ರೀಕೃಷ್ಣ, ಓಕೆ, ಬಿ ಇನ್ ದ ವರ್ಲ್ಡ್ ಬಟ್ ನಾಟ್ ಆಫ್ ದ ವರ್ಲ್ಡ್. ಒಂದು ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಕೈಂಡ್ ಆಫ್ ಜೀವನ ಬದುಕು ಲೀಡ್ ಮಾಡೋದಕ್ಕೆ ಅಂತ ಕೇಳಿದ್ದು ಅದು. ಅದೇ ನಮ್ಮ ಗುರು ಹೇಳೋದು, ಜೋತ್ ಸೆ ಜೋತ್ ಜಗಾವ್. ಸೊ ದ ಒನ್ ಹೂ ಇಸ್ ಆಲ್ರೆಡಿ ವಾಕ್ಡ್ ದ ಪಾತ್ ಅಂಡ್ ರೀಚ್ಡ್ that destination, he can guide you. Most of our gurus are ತುಂಬ ದಿನ ಇವತ್ತಿನ ದಿನ either engineer or IIT, IIM ಈ ಥರದ್ದು ಕ್ವಾಲಿಫೈಡ್ ಇದ್ದಾರೆ. Those things were created so that you can ಆಮೇಲೆ ಅವ್ರು ರಿನೌನ್ಸ್ ಮಾಡಿರ್ಬೋದು, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದರೆ ಆ ಅಕಾಡೆಮಿಕ್ ಬ್ಯಾಕ್ಗ್ರೌಂಡು ಮತ್ತು ಆ ಇಂಟೆಲೆಕ್ಟ್ ಇಂದ ಸೇರಿಕೊಂಡು ಆಧ್ಯಾತ್ಮನ ಒಂದು ಫಂಡಮೆಂಟಲಿ we have to understand. We said you have something called purusharthas, chaturvida purusharthas, dharma, artha, kama, moksha. Okay, so that means artha and kama are legitimate goals of life, part of it, but first is dharma. So and it is connected to the varnashrama. So brahmacharya, grihastha, vanaprastha, sannyasa. Yes. So it is all connected to that. Why did they create this? So that you can you have come to this world, so you experience the world fully, and at the same time keep your eye on the moksha. And even the artha, which is the wealth that is generated, first you are getting programmed from a dharmic perspective, and so dharmically generated wealth, not you can ivaga ದುಡ್ಡು ಗಳಿಸಬೇಕಂದ್ರೆ ಏನೇನೋ ಮಾಡ್ಬೋದು. For example, when I say dharmic enterprise or dharmic company, ಇವಾಗ ಕಾರ್ಪೊರೇಷನ್ಸ್ ಅಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರೋಗ್ರಾಮ್ಸ್, CSR. So that's a band-aid actually. That means if you go and look beneath the surface, the company will be doing a lot of things that are not ethical. Then later on they will say we'll do CSR, as a band-aid. But a dharmic company, the purpose itself is loka sangraha. ನೀವುಗಳು ಕ್ವಾಲಿಫೈಡ್ ಇದ್ದೀರಾ, ಅನಾಲಿಟಿಕಲ್ ಆಗಿ ವಿಷಯಗಳನ್ನು ನೋಡ್ತೀರಾ, ಮತ್ತು ಒಂದು ವ್ಯಕ್ತಿ ಸೆಂಟ್ರಿಕ್ ಆಗಿ, ಒಬ್ಬ ಇಂಡಿವಿಜುವಲ್ ಸೆಂಟ್ರಿಕ್ ಆಗಿ ಎಲಿವೇಶನ್ ಅನ್ನೋ ಥರ ಹೋಗ್ತಾ ಇದ್ದೀರಾ. ಇಲ್ಲಿ ಯಾವುದೇ ತರಹ ಒಂದು ಅಲ್ಟೀರಿಯರ್ ಮೋಟೋ ಇಲ್ಲ. ಆದರೆ ನೀವು ಸೈಲೆಂಟಾಗಿ ಹಾಕಿದ್ದೀರಾ. ಇದು ಅಲ್ಟೀರಿಯರ್ ಮೋಟಿವ್ ಯಾವಾಗ ಬರುತ್ತೆ? ಅಲ್ಲ ಅದನ್ನೇ ನಾನು ಕೇಳ್ತಾ ಇರೋದು. ಇಲ್ಲ ಅಂತ ನೀವುಗಳು ಹೇಳ್ತಾ ಇದ್ದೀರಾ. ಬಟ್ ಈ ತರಹ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇರಬೇಕಾದ್ರೆ ಕಮ್ಯುನಲ್ ಕ್ಲಾಸ್ ಜಾಸ್ತಿ ಆಗ್ತಿದೆ ಧರ್ಮ ಅನ್ನೋ ಹೆಸರಿನಲ್ಲಿ. ನೀವುಗಳು ಅದಕ್ಕೆ ಸೈಲೆಂಟ್ ಆಗಿದ್ದೀರಾ. ನಿಮ್ಮ ಥರದವರು ಕೂಡ ಮಾತಾಡಬೇಕಾಗತ್ತೆ, ನಿಮ್ಮ ಥರದವರು ಗೈಡ್ ಮಾಡಬೇಕಾಗತ್ತಲ್ವಾ? ಸೈಲೆಂಟ್ ಹೌದು, ಯು ಪೀಪಲ್ ಆರ್ ಸೈಲೆಂಟ್. ನೋ, ಇವಾಗ ನೋಡಿ, ಇಷ್ಟೊತ್ತು ನೀವು ಮಾತಾಡಿದ ಇವಾಗ ನಮ್ಮ ಆಚಾರ್ಯ ಎಷ್ಟು ಲಕ್ಷ ಜನರಿಗೆ ಈವನ್ ಕೋವಿಡ್ ಟೈಮ್ನಲ್ಲಿ ಕೈ ಹಿಡ್ಕೊಂಡು ಅವ್ರನ್ನ ಧರ್ಮದ ಮಾರ್ಗದಲ್ಲಿ ಹಿಡ್ಕೊಂಡು ನಡ್ಸ್ಕೊಂಡು ಬಂದಿದ್ದಾರೆ. ನೀವುಗಳು ನಮ್ಮಲ್ಲಿ ನಡೀತಾ ಇರುವಂತಹ ವೆರಿ ಸೆನ್ಸಿಟಿವ್ ಮತ್ತು ವೆರಿ ಅನ್ಫಾರ್ಚುನೇಟ್ ಆಗಬಾರ್ದು ಅಂಥ ಸಿಚುವೇಶನಲ್ಲಿ ನಾವಿದ್ದೀವಿ. ಏನೇ ಮಾತಾಡಿದ್ರೂ ಕಮ್ಯುನಲ್ ಆಗ್ತಾ ಇದೆ. ನೀವುಗಳೇ ಅದಕ್ಕೆ ಸುಮ್ಮನೆ ಇದ್ದೀರಾ. ಇವಾಗ ಧರ್ಮೋ ರಕ್ಷತಿ ರಕ್ಷಿತ ಅಂತ ಇದೆ. ಸೊ ಅದನ್ನ ಕೆಲವ್ರು ಏನು ತಪ್ಪು ತಿಳ್ಕೊಂಡ್ರಂದ್ರೆ ನಾವು ಧರ್ಮನ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಖಡ್ಗ ಇಟ್ಕೊಂಡು ನಿಂತ್ಕೋಬೇಕು ಅಂತ. ಹಂಗಲ್ಲ, ಧರ್ಮೋ ರಕ್ಷತೆ ರಕ್ಷಿತ. ಅದನ್ನೇ ನಾನು ಹೇಳ್ತಿರೋದು. ನೀವು ಯಾತಕ್ಕೆ ಫೀಲ್ಡ್ಗೆ ಯಾಕೆ ಬರ್ತಾ ಇಲ್ಲ? ಜನರಿಗೆ ಯಾತಕ್ಕೆ ಇಂಥ ಟೈಮ್ನಲ್ಲಿ ನೀವುಗಳು ಮಾತಾಡ್ತಾ ಇಲ್ಲ? ಮಾತಾಡ್ತಾ ಇದ್ದಾರೆ. ಇಲ್ಲ, ಮಾತಾಡ್ತಾ ಇಲ್ಲ. ಧರ್ಮೋ ರಕ್ಷತಿ ರಕ್ಷಿತ ಅಂದರೆ ನೀವು ಧರ್ಮನ ಫಾಲೋ ಮಾಡಿದ್ರೆ ಅದು ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಧರ್ಮ ಫಾಲೋ ಮಾಡೋಕ್ಕೆ ಧರ್ಮ ಅರ್ಥ ಆಗಬೇಕು. ಆಯಿತು, ಇದೆಲ್ಲ ಪ್ರಿಲಿಮಿನರಿ, ಇಟ್ ಟೇಕ್ಸ್ ಸಮ್ ಟೈಮ್, ಇಟ್ ಈಸ್ ಎ ಪ್ರಾಸೆಸ್. ನಾನು ಏನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಈ ತರಹ ದಟ್ ಕಮ್ಯುನಿಟಿ, ದಟ್ ರಿಲಿಜನ್ ವರ್ಸಸ್ ದಿಸ್ ರಿಲಿಜನ್ ಅನ್ಬೇಕಾದ್ರೆ ನೀವು ಯಾರು ಕೂಡ ಎನ್ಲೈಟನ್ಡ್ ಮತ್ತು ಒಂದು ಮೆಚ್ಯೂರ್ಡ್ ಲೆವೆಲ್ನಲ್ಲಿ ದೇವರು ಸ್ಪಿರಿಚುಯಾಲಿಟಿನ ನೋಡೋರು ಒಬ್ಬರು ಮಾತಾಡ್ತಾ ಇಲ್ಲ.
ನಿಮ್ಮ ಒಂದು ಇಂಟರ್ವೆನ್ಷನ್ ಯಾತಕ್ಕಿಲ್ಲ ಈ ಥರದ್ದು ಒಂದು ಸಿಚುಯೇಷನ್ಗೆ? ಬೇಕು. Approach taken by our Jnanis historically has been, if I can enlighten, or if even 1%, 5%, 10% of the society, if we can raise their consciousness, then the overall consciousness, collective consciousness will go up. ಇವಾಗ ಬೆಳಗ್ಗೆ 7 ಗಂಟೆಗೆ ಎವ್ರಿ ಡೇ ಅನುಷ್ಠಾನ ನಡೆಯುತ್ತೆ. ಸಾವಿರಾರು ಮಂದಿ ಇಡೀ ವಿಶ್ವದಲ್ಲಿ ಒಟ್ಟಿಗೆ ಸೇರಿಕೊಂಡು ಅನುಷ್ಠಾನ ಮಾಡ್ತೀವಿ. ಅದು ಅನುಷ್ಠಾನ ರಿಜಿಸ್ಟ್ರೇಷನ್ ಓಪನ್ ಆದಾಗ 2 ನಿಮಿಷದಲ್ಲಿ ಫುಲ್ ಕ್ಲೋಸ್ ಆಗಿಬಿಡುತ್ತೆ. ಈ ತರಹ ಒಂದು ಆಧ್ಯಾತ್ಮ ಸ್ಪಿರಿಚುಯಾಲಿಟಿ ಅನ್ನೋದು ಓನ್ಲಿ ಒಂದು ಮೈನರ್ ಪರ್ಸೆಂಟೇಜಿಗೆ ಮಾತ್ರ ಹೋಗ್ತಾ ಇದೆ. ಬಟ್ ಜಾಸ್ತಿ ಡ್ಯಾಮೇಜಸ್ ಆಗ್ತಾ ಇರೋದು ಬಿಲೋ ಆವ್ರೇಜಲ್ಲಿ ಧರ್ಮ, ದೇವರು, ಸ್ಪಿರಿಚುಯಾಲಿಟಿನ ಅರ್ಥ ಮಾಡ್ಕೊಂಡವರು. ನಿಮ್ಮ ಒಂದು ಇಂಟರ್ವೆನ್ಷನ್ ಬೇಕೇ ಬೇಕಾಗುತ್ತೆ ಇಲ್ಲಿ. 2008 ಓನ್ಲಿ ಐ ವಾಸ್ ಓನ್ಲಿ ಒನ್. ದೆನ್ ಓವರ್ ಟೈಮ್, ದೆನ್ my wife and my daughter, my parents, my in-laws. So over time, whoever has come in touch, I try to share that. So over a period of time, I have positively influenced hundreds of people, and now I'm beginning to write about it. ಗ್ರಾಸ್ ರೂಟ್ ಅಲ್ಲಿ ನೀವುಗಳು ಯಾತಕ್ಕೆ ಗ್ರಾಸ್ ರೂಟೇ ವರ್ಕ್ ಮಾಡಬೇಕು? ಇವಾಗ ಗ್ರಾಸ್ ರೂಟ್ ಅಲ್ಲಿ ಮಾಡಬೇಕು ಅಲ್ಲ, ನೀವು ಇನ್ವಾಲ್ವ್ ಆದ್ರೇನೆ ಈ ತರದ್ದು ಕಮ್ಯುನಲ್ ರಯಾಟ್ಸ್ ಆಗಬಹುದು, ಕಮ್ಯುನಲ್ ಅನ್ರೆಸ್ಟ್ ಆಗಬಹುದು. ಮತ್ತು ಒಂದು ಪೀಕ್ ಹೊರಟೋಗಿದೆ ಇಂಡಿಯಾದಲ್ಲಂತೂ. ನಾವು ಸನಾತನ ಧರ್ಮ ಅಂತ ಹೇಳ್ತೀವಿ ವರ್ಸಸ್ ಏನೇನೋ ಆಗ್ತಾ ಇದೆ. ಸೈಲೆಂಟ್ ಆಗಿರೋದು ಒಂದು ಎಸ್ಕೇಪಿಸಮ್ ಅಲ್ವಾ? ಬರೀ ಜಾತಿ ಓರಿಯೆಂಟೆಡ್ ಸ್ವಾಮೀಜಿಗಳು ನಮ್ಮ ಮುಂದೆ ಇದ್ದಾರೆ, ನಮ್ಮ ಜನಕ್ಕಿದ್ದಾರೆ ವಿನಃ ಒಂದು ಮ್ಯಾಕ್ರೋ ಲೆವೆಲಲ್ಲಿ ಹೋಲಿಸ್ಟಿಕ್ ಆಗಿ ಧರ್ಮ ಅಂದರೆ ಮನುಷ್ಯತ್ವ, ಹ್ಯುಮ್ಯಾನಿಟಿ ಅಂದರೆ ಯೋಚನೆ ಮಾಡೋರು ಯಾರೂ ಬಂದಿಲ್ಲ ಇವತ್ತು. ಇಲ್ಲ, ಅವರು ಗ್ರಾಸ್ ರೂಟ್ಸ್ ಲೆವೆಲ್ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅದು ಟೈಮ್ ತಗೊಳುತ್ತೆ, ಬಟ್ ಸ್ಲೋಲಿ ಇಟ್ ವಿಲ್ ಕಮ್ ಟು ದ ಸರ್ಫೇಸ್. ಆಯ್ತು, ಇವಾಗ ನಾನು ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀನಿ. ಈಗ ನೀವು ಹೌದು, ಬಿಕಾಸ್ ಇವತ್ತು ನೀವು ಯಾತಕ್ಕೆ ಇಲ್ಲಿದ್ದೀರಾ ಅಂದರೆ ನಿಮ್ಮ ಪ್ರೊಫೈಲಲ್ಲಿ ಯು ಆರ್ ಸಮಥಿಂಗ್ ದೇರ್ ಇನ್ ಸಮ್ MNC. ಐ ಆಮ್ ಜಸ್ಟ್ ಎ ನಿಮಿತ್ತ ಮಾತ್ರ, ಸ್ಮಾಲ್ ಸಾಧಕ್ ನಿಮಿತ್ತ ಮಾತ್ರ. ಎಸ್, ಐ ನೋ. ಆದರೆ ಎಷ್ಟೊಂದು ಆಕ್ಟಿವಿಟೀಸ್ ನೀವು ಮಾಡ್ತಾ ಇದ್ದೀರಾ, ಜನರಿಗೆ ತಗೊಂಡು ಹೋಗ್ತಾ ಇದ್ದೀರಾ. ನನ್ನ ಲೆವೆಲ್ ಏನು ಮಾಡೋಕ್ಕಾಗತ್ತೆ, ಐ ಆಮ್ ಡೂಯಿಂಗ್. ಎಸ್, ಅದು ಬೇಕೇ ಬೇಕಾಗುತ್ತೆ. ಅದು ಕೆಲವು ಮಾಸ್ ಲೆವೆಲಲ್ಲಿ ಮಾಡಬೇಕಾಗುತ್ತೆ, ಕೆಲವು ಮೈಕ್ರೋ ಲೆವೆಲಲ್ಲಿ ಮಾಡಬೇಕಾಗುತ್ತೆ. ನೀವು ಮೈಕ್ರೋ ಲೆವೆಲಲ್ಲಿ ಶುರು ಮಾಡಿದ್ರೆ ಮ್ಯಾಕ್ರೋ ಲೆವೆಲ್ಗೆ ಅದು ಮುಂದಕ್ಕೆ ಹೋಗುತ್ತೆ. ಅದು ಸೊ ಈವನ್ ಇಫ್ ಐ, ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ಹ್ಯಾವ್ ಅ ವರ್ಕ್ಶಾಪ್, like other day I was at RV College, the auditorium, so it can hold several hundred people. But the workshop space I have created, adralli 30 to 40 people ashte, 20 to 40 people. Yakendre we want to have intensive, immersive learning happening there, so that even though the number will be only 20 people, qualitative, but if I do it thorough job, 20 people ಹೋಗ್ಬಿಟ್ಟು ಅವ್ರು 2000 ಪೀಪಲ್ನು ಇನ್ಫ್ಲುಯೆನ್ಸ್ ಮಾಡಿ 2 lakhs ಆಗ್ಬೋದು. So it is a kind of a transitive relationship. It's working on creating impact through a impact chain. ನಾನಿಲ್ಲಿ ನಿಮ್ಮನ್ನು ಕೇಳ್ತಾ ಇರೋದು ಅಷ್ಟೊಂದು ದಿಸ್ ಕಮ್ಯುನಿಟಿ ವರ್ಸಸ್ ದಟ್ ಕಮ್ಯುನಿಟಿ ಅನ್ಬೇಕಾದ್ರೆ ನೀವು ಯಾಕೆ ಸೈಲೆಂಟ್ ಆಗಿದ್ದೀರಾ? ಇದು ಡೋಂಟ್ ಯು ಥಿಂಕ್ ಇಟ್ ಈಸ್ ಪಾರ್ಟ್ ಆಫ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಮಾರಲ್ ರೆಸ್ಪಾನ್ಸಿಬಿಲಿಟಿ, ರಿಲಿಜಿಯಸ್ ರೆಸ್ಪಾನ್ಸಿಬಿಲಿಟಿ, ಕಾನ್ಷಿಯಸ್ಲಿ, ಇಂಟೆಲೆಕ್ಚುಯಲಿ ಇಷ್ಟೆಲ್ಲ ನೀವುಗಳು ವಿಷಯ ತಿಳ್ಕೊಂಡಿದ್ದೀರಾ, ಎಲಿವೇಟ್ ಆಗಿದ್ದೀರಾ. ನೀವು ಅದಕ್ಕೂ ಒಂದು ಉತ್ತರ ಕೊಡಬೇಡಿ, ಎಲಿವೇಟ್ ಅಂದರೆ ಹಿಂಗೆ ಅಂತ. ಆದರೆ ಒಂದು ಬ್ಯಾಲೆನ್ಸ್ಡ್ ಆಗಿ ಮಾತಾಡ್ತಾ ಇದ್ದೀರಾ. ನೀವುಗಳೆಲ್ಲ ಯಾಕೆ ಸೈಲೆಂಟ್ ಆಗಿದ್ದೀರಾ? ಸಿ, ಫಾರ್ ಎಕ್ಸಾಂಪಲ್, ನಾವು ಬಾಲಿ ಹೋದಾಗೂ ಅಲ್ಲಿ ಸೆನೆಟರ್ ಮೀಟ್ ಮಾಡಿದಾಗ ಅವರು ಹೇಳಿದ್ರು, ನಮ್ಮ ಮಕ್ಕಳು ಅಳ್ಕೊಂಡು ಮನೆಗೆ ಬರ್ತಾರೆ ಅಂತ. ಯಾಕೆ ಅಂತ ಕೇಳಿ, ಸ್ಕೂಲಿಂದ ಅಳ್ಕೊಂಬರ್ತಾರೆ. ಯಾಕಂದರೆ ಅಲ್ಲಿ ಇಸಾಯಿಗಳು ಅವ್ರಿಗೆ ಕ್ವಶನ್ ಮಾಡ್ತಾ ಇದ್ದಾರೆ. ಅವ್ರನ್ನ ಇದು ನಿಮ್ಮದು 10,000 ದೇವರಿದ್ದಾರೆ ನಿಮ್ಮದು ಅಂತ ಇನ್ಸಲ್ಟ್ ಮಾಡ್ತಾರೆ. ಈ ಮಕ್ಕಳಿಗೆ ಏನು ಹೇಳೋಕ್ಕೆ ಆನ್ಸರೇ ಇಲ್ಲ. ಅದು ಯಾಕೆ? ಬಿಕಾಸ್ ವಿ ಡೋಂಟ್ ನೋ ಅವರ್ ಓನ್. ಇದು ಯಾಕೆ ಅಂದರೆ ಇಟ್ ಈಸ್ ವೆರಿ ಸಿಂಪಲ್. ಪಾಪ್ಯುಲರ್ ಲೆವೆಲಲ್ಲಿ ದೇವರು, ಧರ್ಮ ಅಥವಾ ಆಧ್ಯಾತ್ಮ ಅನ್ನೋದನ್ನು ಇಷ್ಟಕ್ಕೆ ನಾವು ಲಿಮಿಟ್ ಮಾಡಿಬಿಟ್ಟಿದ್ದೀವಿ ಅಥವಾ ಮಾಡಿಬಿಟ್ಟಿದ್ದಾರೆ.
ಅಲ್ಲ ಅಂತ ಟೈಮ್ನಲ್ಲಿ ನಿಮ್ಮ ಇಂಟರ್ವೆನ್ಷನ್ ಬೇಕು. ಅಲ್ಲ, ಬೇರೆ ಧರ್ಮ ಅಂತ ಹೇಳಲ್ಲ, ಬೇರೆ ರಿಲಿಜನ್ಸಲ್ಲಿ ವಿ ಹ್ಯಾವ್ ಲಾಟ್ ಟು ಲರ್ನ್ ಬಿಕಾಸ್ ದೇ ಹ್ಯಾವ್ ಇನ್ಸ್ಟಿಟ್ಯೂಷನ್ಸ್ ದಟ್ ಟೀಚ್ ದ ನೆಕ್ಸ್ಟ್ ಜನರೇಷನ್. ಇಟ್ ಮೈಟ್ ಬಿ ಅವರ್ ಜಡ್ಜ್ಮೆಂಟ್ ಅದು ಕರೆಕ್ಟೋ ಇಲ್ಲ ಅದ್ರ ಬಗ್ಗೆ ಅಲ್ಲ, ಬಟ್ ಅವ್ರ ನೆಕ್ಸ್ಟ್ ಜನ್ರೇಷನ್ಗೆ ಅವ್ರ ಬಿಲೀಫ್ ಸಿಸ್ಟಮ್ನ ಪಾಸ್ ಆನ್ ಮಾಡ್ತಾರೆ. ಬಟ್ ನಮ್ದ್ರಲ್ಲಿ ಅದಿಲ್ಲ. ಇವಾಗ ನನ್ನ ಮಗಳ ಫ್ರೆಂಡ್ಸ್ ಬಂದಿದ್ರು ಮೆನಿ ಇಯರ್ಸ್ ಅಗೋ, 30 ಜನ. 30 ಜನದಲ್ಲಿ ಒಬ್ಬರಿಗೂ ಪಂಚಪಾಂಡವ್ರು ಯಾರಂತ ಗೊತ್ತಿಲ್ಲ. ಎಲ್ಲ ಇಂಡಿಯನ್ಸು, ಎಲ್ಲ ಸನಾತನಿಗಳು, ಒಬ್ರಿಗೂ ಗೊತ್ತಿಲ್ಲ. ಬಟ್ ಎಲ್ಲ ಡಿಸ್ನಿ ಕ್ಯಾರೆಕ್ಟರ್ಸ್ ಗೊತ್ತು. ಸೊ ಈ 30 ಮಕ್ಕಳಿಗೆ ಈಗ ಬೇರೆ ರಿಲಿಜನ್ಸ್ ಅವ್ರು ಬಂದ್ಬಿಟ್ಟು ಟಾಂಟ್ ಮಾಡಿದ್ರೆ ಅವ್ರು ಅಳ್ಕೊಂಡು ಬರ್ತಾರೆ, ಅವ್ರಿಗೇನು ಗೊತ್ತಿಲ್ಲ. ಎಜುಕೇಟಿಂಗ್ ಪೀಪಲ್ ಅಂತ ಬಂದಾಗ, ಸ್ಟೂಡೆಂಟ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ಅಂತ ಬಂದಾಗ ನಿಮ್ಮ ರೋಲ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಂಗೆ ಏನು ರಿಯಲೈಸ್ ಆಯ್ತು ಅಂದರೆ, ಅದಕ್ಕೆ ನಾನು ಸಂಸ್ಕೃತಿ ಶಾಲಾ ಅಂತ ಸ್ಟಾರ್ಟ್ ಮಾಡಿದೆ, ಅದು ಮಕ್ಕಳಿಗೆ ವರ್ಕ್ಶಾಪ್ ಮಾಡೋದು ಅಂತ. ಇವಾಗ ವರ್ಕ್ಶಾಪ್ ಆದಮೇಲೆ ಮಕ್ಕಳು ತುಂಬ ಸ್ಮಾರ್ಟಾಗಿ ಮನೆಗೆ ಹೋಗ್ತಾರೆ, ಪೇರೆಂಟ್ಸ್ಗೆ ಏನೂ ಗೊತ್ತಿಲ್ಲ. ಹೌದು. ಹಾಂ, ಸೊ ಮಕ್ಕಳು ಪೇರೆಂಟ್ಸ್ಗೆ ಇಂಟೆಲಿಜೆಂಟ್ ಕ್ವಶನ್ ಕೇಳಿದಾಗ ಪೇರೆಂಟ್ಸ್ ಹತ್ರ ಉತ್ತರ ಇಲ್ಲ. ಸೊ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ನೀನು ಚಿಕ್ಕವನು, ಅದೆಲ್ಲ ಮಾತಾಡಬೇಡ, ಅದೆಲ್ಲ ಕಲಿಬೇಡ, ನಮಗೆ ಬಂದು ಹೇಳ್ತಾರೆ ನಮ್ಮ ಮಕ್ಕಳು ತುಂಬ ಚಿಕ್ಕವರು, ಅದೆಲ್ಲ ಹೇಳ್ಕೊಡ್ಬೇಡಿ ಅಂತ. ಸೊ ಅದಕ್ಕೆ ದೆನ್ ಐ ರಿಯಲೈಸ್ ಪೇರೆಂಟ್ಸ್ಗೂ ಕ್ಲಾಸ್ ಮಾಡಬೇಕಾಗತ್ತೆ. ಸೊ ಜನರಲಿ ವಿ ಹ್ಯಾವ್ ಟು ಡೂ ದ್ಯಾಟ್. ಆ್ಯಂಡ್ ಸೊ ನೌ ಐ ರಿಯಲೈಸ್ ದಟ್ 2 things we have to on the path of spirituality. Normally we say forget about concepts and all that, it's an inner journey. But now I realize inner journey also has to happen, but we also have to teach our people about our culture, about our spiritual traditions, about ideas, because I did a 20 to 30 minute one section ಮಾಡಿದ್ರಿ ಮಕ್ಕಳ ಜೊತೆ. ಆ ಸೆಕ್ಷನಲ್ಲಿ ನಾನು ಹೇಳಿದೆ ಅಂದರೆ, ಏಜ್ ಗ್ರೂಪ್ ಹೈಸ್ಕೂಲ್ ಮಕ್ಕಳ ಫ್ರಮ್ 6 years to 16 ಇದ್ರು. ಓಕೆ. ನಾನು ಹೇಳಿದೆ ಅಂದರೆ, ಈ ಸೆಕ್ಷನಲ್ಲಿ ನಾನು ನಿಮ್ಗೇನು ಹೇಳ್ಕೊಡಲ್ಲ, ಬಟ್ ನೀವು ಕ್ವಶನ್ ಕೇಳಬೇಕು, ನಾವು ಆನ್ಸರ್ ಮಾಡಲ್ಲ, ಬಟ್ ಕ್ವಶನ್ ಕೇಳ್ತಾ ಇರಿ. ಎಂಥ ಕ್ವಶನ್ ಇರಬೇಕು ಅಂದರೆ, ಅದು ನಿಮಗೆ ಈ ಪ್ರಶ್ನೆಗಳು ನಿಮ್ಗೆ ಮಲ್ಗಕ್ಕೆ ಬಿಡ್ತಾ ಇಲ್ಲ, ಈ ಪ್ರಶ್ನೆಗಳು ನಿಮ್ಮನ್ನ ಕಾಡಿಸ್ತಾ ಇದೆ, ಯಾರೂ ಉತ್ತರ ಕೊಡ್ತಾ ಇಲ್ಲ, ಪೇರೆಂಟ್ಸ್ ಉತ್ತರ ಕೊಡ್ತಾ ಇಲ್ಲ, ಟೀಚರ್ಸ್ ಉತ್ತರ ಕೊಡ್ತಾ ಇಲ್ಲ, ಯಾರೂ ಅದಕ್ಕೆ ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ, ಅಂಥ ಕ್ವಶನ್. ಬಟ್ ಅದು ನಿಮ್ಗೆ ತುಂಬ ಇಂಪಾರ್ಟೆಂಟ್ ಇರಬೇಕು. ಅದರ ದಿಸ್ ಕ್ವಶನ್ ಶುಡ್ ಬಿ ವೆರಿ ವೆರಿ ಇಂಪಾರ್ಟೆಂಟ್ ಟು ಯು ಪರ್ಸ್ನಲಿ, ಬಟ್ ಇಟ್ ಮೇ ಮೀನ್ ನಥಿಂಗ್ ಟು ಸಂಬಡಿ ಎಲ್ಸ್. ಅಂಥ ಕ್ವಶನ್ ಕೇಳಿ ಅಂತ. ಸೊ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಅವ್ರು ಸಿಂಪಲ್ ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅವ್ರು ಯಾರೂ ಲೈಫಲ್ಲೇ ಯಾರೂ ಅವ್ರಂಥ ಆಪರ್ಚುನಿಟಿನೇ ಕೊಟ್ಟಿರಲ್ಲ. ಸ್ಟಾರ್ಟಿಂಗಲ್ಲಿ ಅವ್ರು ಸಿಂಪಲ್ ಕ್ವಶನ್ ಕೇಳ್ತಾರೆ. ಸೂರ್ಯ ಕಲರ್ ಏನು? Is it orange or yellow? Because this is my experience with children and very small children. So let me complete this. So in the beginning, they'll ask simple question like, is the sun yellow or orange? Hanta keltare. I'm talking about even my niece who's only 5 years old. Then I keep pushing them. Okay, that's we can figure out if sun is yellow or orange, but keep asking questions. Keep asking. So when I keep asking, prodding, slowly they start asking such profound questions. And one 11-year-old girl asked, have we stopped evolving or can we evolve beyond the human state also? It's a very important question. My niece asked, why do we sleep? This might seem silly, but there are hundreds of people doing PhDs to understand this. Why do we sleep? Now the book has come out, why do we age? So there are universities spending millions of dollars to answer these questions, and these small kids are asking. If I do the same exercise with you and a bunch of your friends, we can take you to the same place where you are a child again and asking fundamental questions. When you stop dropping the second-hand information, you will see that these questions are built into you. It's fundamental. This seeking is the ನಿಮ್ಮಲ್ಲಿ ತುಂಬಾ ಒಳ್ಳೆ ಮೀನಿಂಗ್ಫುಲ್ ಅಂಡ್ ಪ್ರಾಕ್ಟಿಕಲ್ ಮಾಡ್ಯೂಲ್ಸ್ ಇವೆ. ನೀವು ಇದನ್ನ ರೈಟ್ ಟೈಮ್ನಲ್ಲಿ ಯಾತಕ್ಕೆ ರೈಟ್ ಪ್ಲೇಸ್ಗೆ ತಗೊಂಡು ಹೋಗ್ತಾ ಇಲ್ಲ? ಗ್ರಾಸ್ ರೂಟ್ಗೆ ಯಾಕೆ ಬರ್ತಾ ಇಲ್ಲ? No, I'm trying. That's why I set up this place only 2-3 months ago, where we can start doing these
immersive workshops. ರೀಸೆಂಟ್ಲಿ ಹರಿದಾಸರ ದಿನಚರಿ ಅಂತ ಒಂದು ಸಿನಿಮಾ ಬಂದಿದೆ. Yeah, I know. You might have seen that. I know the makers of that, yeah. Okay, so you know the makers, fine. So ಗಿರೀಶ್ ನಾಗರಾಜ್ ಜೊತೆಗೆ all of us we are having this type of very informally, unofficially we were talking. Yeah. ಸ್ಪಿರಿಚುಯಾಲಿಟಿ, ಪುರಂದರದಾಸರು, ಹೌ ಇವನ್ ನೌ ಇಟ್ ಈಸ್ ಒಂಥರ ಕಾಂಟೆಂಪ್ರರಿ ರಿಲೇಟಬಲ್ ಆ ಥರದ್ದೆಲ್ಲ ಬಂತು. ಸೊ ವಿ ವರ್ ಪ್ಲಾನಿಂಗ್ ಆ್ಯಂಡ್ ವಿ ವರ್ ಇನ್ ಇಶಾ ಫೌಂಡೇಶನ್. ಆಯಿತಾ, ಅಲ್ಲಿ ಅಷ್ಟು ಜನ ಬಂದಿದ್ದಾರೆ. ಅದು ಇದು ಸಂಕ್ರಾಂತಿ ದಿನ ಅಂತ ಹೇಳಿದಾಗ ಇದು ಹಬ್ಬದ ದಿನ. ಮೋರ್ ದ್ಯಾನ್ ಎ ಲ್ಯಾಕ್ ಆರ್ಸೋ ಅಲ್ಲಿ ಇದ್ದಿದ್ದು ಕ್ರೌಡ್. ಅದನ್ನು ನೋಡಿದಾಗ ಅಲ್ಲಿದ್ದವ್ರು ಬಂದಾಗ ಅವರ ಬಿಹೇವಿಯರು, ಅವರ ಅಪ್ರೋಚ್ ಟುವರ್ಡ್ಸ್ ಆದಿಯೋಗಿ ಆರ್ ಈಶ್ವರ ಆರ್ ಕಾಸ್ಮಿಕ್ ಎನರ್ಜಿ ಬಂದಾಗ ನಾವೆಲ್ಲ ಗ್ರೂಪ್ ಆಫ್ 6 people ಇದ್ದಿತ್ತು. ಆಬ್ವಿಯಸ್ಲಿ ವಿ ವರ್ ಟಾಕಿಂಗ್ ಎಂಡ್ಲೆಸ್ಲಿ, ಐ ಟೆಲ್ ಯು. ಆಮೇಲೆ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಗಿರೀಶ್ ಸಜೆಸ್ಟೆಡ್ ಅಂತ, ಲೆಟ್ ಅಸ್ ಡೂ ಒನ್ ಟಾಕ್ ಶೋ ಇಲ್ಲೇ ಮಾಡೋಣ ಅಂತ. ಇವನ್ ನಮ್ಮ ಜೊತೆಗೆ ಒಬ್ಬರು ಕ್ಯಾಮ್ರಾ ಪರ್ಸನ್ ಕೂಡ ಇದ್ದಿತ್ತು. ಅದಾಗಲಿಲ್ಲ ಬಿಡಿ, ಬಿಕಾಸ್ ಅದಷ್ಟೆಲ್ಲ ನಾಯ್ಸ್ ಇತ್ತು, ಎಲ್ಲ ಇತ್ತು ಅಂತ. ಸೊ ನಿಮ್ಮ ಜೊತೆಗೆ ನಾವಿವತ್ತು ಮಾತಾಡೋದಕ್ಕೆ ದಟ್ ಈಸ್ ದ ಫ್ಲ್ಯಾಶ್ ಬ್ಯಾಕ್. ಮತ್ತು ನೀವು ಒಬ್ಬ ಪ್ರಾಕ್ಟೀಷನರ್ ಮಾತ್ರ ಅಲ್ಲ, ಡಿಸಿಮಿನೇಟರ್ ಕೂಡ ಇದ್ದೀರಾ ಟು ಬಿಗಿನ್ ವಿತ್. ಮತ್ತು ನಮ್ಮ ಈ ಒಂದು ಪಾಡ್ಕಾಸ್ಟ್ಗೆ ಶೇರ್ ವಿತ್ ಶಮಂತಾದಲ್ಲಿ ಇಷ್ಟೊಂದು 5-6 ಡಿಫ್ರೆಂಟ್ ವಿಂಗ್ಸ್ ಇಟ್ಟಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ. ಯು ಆರ್ ನಾಟ್ ಜಸ್ಟ್ ಅನ್ ಇಂಡಿವಿಜುವಲ್ ಪ್ರಾಕ್ಟೀಷನರ್. ಹಾಗಾಗಿ ನೀವು ಗ್ರಾಸ್ ರೂಟ್ಗೆ ಯಾತಕ್ಕೆ ಬರಲ್ಲ. ಪಾಲಿಸಿ ಲೆವೆಲ್ನಲ್ಲಿ ಈ ಥರ ಎಲ್ಲ ಗಲಾಟೆಗಳಾದಾಗ, ಅನ್ರೆಸ್ಟ್ ಆದಾಗ, ಬೇಸ್ಲೆಸ್ ಆ್ಯಂಡ್ ಅಪ್ಪರ್ ಫ್ಲೋರ್ ಎಂಟಿ ಅಂತ ನಾನು ಹೇಳಲ್ಲ, ಬಟ್ ಮಿಸ್ಇಂಟರ್ಪ್ರಿಟಿಂಗ್ ಅವರ್ ಓನ್ ವೇ ಆಫ್ ಲೈಫ್ ಫಿಲಾಸಫಿನ ಅಂಥವರು ಮಾತಾಡಿ ಇನ್ನೊಂದಷ್ಟು ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾ ಇದ್ದಾರೆ. Good point in the sense, see, one of the key areas to address this is education. The education system. So now education ನೋಡಿ, ಇವಾಗ ವಿವೇಕಾನಂದನ ಪೊಲಿಟಿಕಲಿ ಸಿಕ್ಕಾಪಟ್ಟೆ ವಿವೇಕಾನಂದ ಫಿಲಾಸಫಿನ ಅಬ್ಯೂಸ್ ಮಾಡ್ತಾ ಇದ್ದಾರೆ. ಆಶ್ರಮ ಇಸ್ ಟೋಟಲಿ ಸೈಲೆಂಟ್. ಬೀಯಿಂಗ್ ಎ ರಾಮಕೃಷ್ಣೈಟ್, ಬೀಯಿಂಗ್ ಫಾಲೋಯರ್ ಆಫ್ ವಿವೇಕಾನಂದ, ತುಂಬ ಜನಕ್ಕೆ ನಮಗೆ ಅನಿಸುತ್ತೆ ಯಾಕೆ ಆಶ್ರಮ ಈಸ್ ಸೈಲೆಂಟ್ ಅಂತ. ಆಶ್ರಮ ಏನು ಹೇಳುತ್ತೆ, ನಮಗೂ ವಿವೇಕಾನಂದ ಫಿಲಾಸಫಿ ಈಸ್ ಫಿಲಾಸಫಿ, ನಾವು ಇಟ್ ಈಸ್ ಎಲ್ಲರಿಗೂ ಕೂಡ, ಎಲ್ಲರಿಗೂ ಸರಿ. What my guru has taught is, where there is darkness, bring illumination. ಅದನ್ನ ನೀವು ಹೇಳ್ತೀರಾ, so it's ಪ್ರಾಕ್ಟೀಸ್ ಮಾಡಬೇಕಲ್ವಾ? No, there's an important thing. When we're in the field of Dvandva, ಅಲ್ಲಿ ನಾವು right and wrong, good and bad, good and evil, we are in those binaries. But our answer to the field of opposites is Ardhanarishwara. ಇವಾಗ ನಾವೆಲ್ಲರೂ ಸಾಧನೆ ಮಾಡ್ತಾರೆ ಲಲಿತಾ ರುದ್ರ ಅಂತ. ಸೊ ದಟ್ ಈಸ್ ದ ಲಲಿತಾ ಇಸ್ ದ ಫೆಮಿನೈನ್ ಎನರ್ಜಿ and Rudra is the masculine. So it's even from a chakra system, when I come here, it is Ardhanarishwara. So that is where the opposing halves are integrated. ಈ ಇಂಟರ್ಪ್ರಿಟೇಷನ್ ನಾನು ಹೇಳ್ತೀನಿ, ನಮ್ಮ ಜೆಂಡರ್ ಈಕ್ವಿಟಿ, ವುಮೆನ್ ಈಕ್ವಾಲಿಟಿ, ಇದಕ್ಕೆ ನಾವು ಖಂಡಿತ ಯೂಸ್ ಮಾಡ್ಕೋಬಹುದು ಇದನ್ನು. ಇದರಲ್ಲಿ ದೇವರು ದಿಂಡ್ರು ಇಲ್ಲ, ಫಿಲಾಸಫಿ ಇಲ್ಲ, ಆ್ಯಂಡ್ ಇಟ್ ಈಸ್ ಅನ್ ಇಂಟರ್ಪ್ರಿಟೇಷನ್ ಆ್ಯಂಡ್ ವಿಚ್ ಫ್ರಮ್ ಪಾಸ್ಟ್ ಸೆವರಲ್ ಇಯರ್ಸ್ ಇಂದ, ಡಿಕೇಡ್ಸ್ ಇಂದ, ಸೆಂಚುರೀಸ್ ಇಂದ ವಿ ಹ್ಯಾವ್. See, in Ardhanarishwara, we are not saying that there's nothing called equality. We need both. They work together. Yes. Child needs both father and mother. Mother earth, father sky. Yes. If father, in the name of equality, if mother becomes father, father becomes mother, there's no meaning. ಇಲ್ಲ, ಈಗ ಟೋಟಲಿ ಫೆಮಿನಿಸಮ್ ಥಿಯರಿ ಹ್ಯಾಸ್ ಚೇಂಜ್, ರೀಡಿಫೈನ್ ಆಗಿದೆ. ಜೆಂಡರ್ ಈಕ್ವಿಟಿ ಅಂತಾನೆ ಬಂದಿದೆ, ಬೋತ್ ಮ್ಯಾನ್ ಅಂಡ್ ವುಮೆನ್ ಟುಗೆದರ್ ಅಂತಾನೆ ಬಂದಿದೆ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್. No, if you have to think in terms of everything is in the universe, there is design and everything has a role to play. If you take a car, the steering plays a certain role. The accelerator plays a different role. Accelerator cannot do steering. Steering cannot be the engine. So that is when you have a system made up of different parts and they play a role. ಇವಾಗ ನೀವುಗಳು ಬರಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವರು ಜಗ್ಗಿ ಸದ್ಗುರು ಆಗ್ಬೋದು, ರವಿಶಂಕರ್ ಆಗಬಹುದು, ಜಸ್ಟ್ ಐ ಆಮ್ ಕೋಟಿಂಗ್. ಅವರು ಸೋಷಿಯಲ್ ಇಶ್ಯೂಸ್ನ ತೊಗೊಂಡಿದ್ದಾರೆ, ಕಾವೇರಿ ಕಾಲಿಂಗ್ ತೊಗೊಂಡಿದ್ದಾರೆ, ಮತ್ತು ಏನೇದೋ ಸೋಷಿಯಲ್ ಫಾರೆಸ್ಟ್ರಿ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಕೆಲವು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇರ್ಬೋದು, ಫರ್ಗೆಟ್ ಅಬೌಟ್ ಇಟ್. ಈಗ ಏನದು ಲೇಬಲ್ಡ್
ಗ್ಲೋಬಲಿ ಅಕ್ಸೆಪ್ಟೆಡ್ ಈ ಥರ ಗುರುಸ್ ಎಲ್ಲ ಕೂಡ ಸೋಷಿಯಲ್ ಇಶ್ಯೂಸ್ಗೆ ಬಂದಿದ್ದಾರೆ. ನೀವು ನಿಮ್ಮ ಒಂದು ಫಿಲಾಸಫಿ, ನಿಮ್ಮ ಒಂದು ಸಿದ್ಧಾಂತ ಬೇರೆ ಇದೆ. ಸೊ ವಾಟ್ I want to ask you a question. Have you worked in a company somewhere before? Company, what do you mean? Any kind of organization have you worked? Of course. I was with Mainstream. Okay. So you, when you joined that organization, they would have said that we have a need for this kind of a person, this kind of a role, this kind of expertise, right? So then you apply for that and then they give you a job description. Yes. At that time, what is the right question to ask? What is my role? Where can I contribute, isn't it? Yes. What is my responsibility? Yeah. Discharge. You're not going to ask, why am I not equal to CEO? I'm not asking. Okay, tell me. So the role of those who guide others is not just answering questions, but also guiding people to ask the right question. Okay? It has happened in history. Somebody takes up the wrong question and everybody, without evaluating whether it's the right question or not, the jagala start agutte because now you are trying to answer that question. ಆ್ಯಂಡ್ ಇವಾಗ ನಾವು ಪಾಡ್ಕಾಸ್ಟ್ನ ಕೂಡ ಮುಗಿಸ್ತಾ ಇದ್ದೀವಿ. ಸಾಕಷ್ಟು ವಿಷಯಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ, ಥಾಟ್ ಪ್ರೊವೋಕಿಂಗ್. ಅವರೊಂದಷ್ಟು ಕ್ವಶನ್ಸ್ ಹೊಸದು, ಮತ್ತು ನಾವು ಕೂಡ ಅವ್ರಿಗೆ ಕೆಲವೆಲ್ಲ ಕ್ವಶನ್ಸ್ ಕೇಳಿದ್ದೀವಿ. ಮತ್ತು ಗ್ರಾಸ್ ರೂಟಿಗೆ ಬನ್ನಿ ಅಂತ ವಿನಯ್ ಕುಲಕರ್ಣಿ ಪ್ಲಸ್ ಹಿಸ್ ಅಸೋಸಿಯೇಟ್ಸ್ ಹೂ ಆರ್ ಸೀರಿಯಸ್ಲಿ ಪ್ರಾಕ್ಟೀಸಿಂಗ್ ಫಿಲಾಸಫಿ, ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ, ಈ ಥರ ಒಂದು ಇರೋಂತಹವರು ಅಕಾಡೆಮಿಕಲಿ ಕ್ವಾಲಿಫೈಡ್ ಇದ್ದಾರೆ. ಮತ್ತು ಒಂದು ವೇ ಆಫ್ ಲೈಫು, ಬದುಕು ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಈ ಹೊಸ ಅರ್ಥದಲ್ಲಿ ನೋಡ್ತಾ ಇದ್ದಾರೆ. ಇಂಥವರು ಒಂದು ಆಧ್ಯಾತ್ಮ ಮತ್ತು ಸ್ಪಿರಿಚುವಲ್ ಸೆಕ್ಟಾರ್ಗೆ ಬಂತು ಅಂದರೆ, ಸೆಕ್ಟಾರಲ್ಲ ಪಿಕ್ಚರ್ಗೆ ಬಂತು ಅಂತ ಹೇಳಿದ್ರೆ, ಇವತ್ತಿನ ದಿನ ನಮ್ಮಲ್ಲಿ ಆಗ್ತಾ ಇರೋ ಗಲಾಟೆಗಳಿಗೆ ಒಂದು ತಕ್ಕ ಮಟ್ಟಿಗೆ ಆದರೂ ಏನಾದರೂ ಒಂದು ಸಲ್ಯೂಷನ್ನು ಸಿಗೋಕ್ಕೆ ಸಾಧ್ಯ ಆಗುತ್ತಾ ಅಂತ. ಆ ಧರ್ಮದವರು ಈ ಧರ್ಮದವರು ವರ್ಸಸ್ ಬೇಡ, ನಮಗೆ ಯೂನಿವರ್ಸಲ್ ಆಗಿ ನೋಡೋ ಅಂತಹ ಜನ, ಥಿಂಕರ್ಸು ನಮಗಿವತ್ತು ಬೇಕಾಗಿದೆ. ಸೊ ವಿನಯ್, ಇವತ್ತಿಗೆ ಆನ್ ಬಿಹಾಫ್ ಆಫ್ ಅವರ್ ವ್ಯೂವರ್ಸ್ ನಿಮ್ಮನ್ನು ಕೇಳೋದು, ಗ್ರಾಸ್ ರೂಟಿಗೆ ಬನ್ನಿ. ಈ ಒಂದು ಫಿಲಾಸಫಿ ಇಟ್ಕೊಂಡು ಆಲ್ರೆಡಿ ಯು ಆರ್ ಇನ್ ದ ಫೀಲ್ಡ್, ಡಿಸಿಮಿನೇಟ್ ಮಾಡ್ತಾ ಇದ್ದೀರಾ, ವಿಷಯಗಳನ್ನು ತಿಳಿಸ್ತಾ ಇದ್ದೀರಾ. ಈ ಥರ ಮ್ಯಾಕ್ರೋ ಲೆವೆಲ್ನಲ್ಲಿ ಅರ್ಥ ಮಾಡ್ಕೊಳ್ಳೋದು, ದೇವರು ಅಂದರೆ ಏನು, ಸಂಪ್ರದಾಯ ಅಂದರೆ ಏನು, ನಿಮ್ಮ ಥರದವರು ನಮಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ದಿನ ನಮ್ಮ ಪಾಡ್ಕಾಸ್ಟ್ ಎಲ್ಲ ಕೇಳಿದ್ರಿ ಅಲ್ವಾ? ಇದೇ ಥರ ಹೊಸ ಹೊಸ ವಿಷಯಗಳನ್ನು ನಮಗೆ ತರೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ನೀವು ಸಬ್ಸ್ಕ್ರೈಬ್ ಆಗಿ, ವ್ಯೂ ಮಾಡಿ, ಬೇರೆಯವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡಿದಾಗ. ಸೊ ಇದೊಂದು ಕ್ರೌಡ್ ಫಂಡಿಂಗ್ ಪ್ರಾಜೆಕ್ಟ್ ಇದೆ, ಪಕ್ಕದಲ್ಲೇ QR ಕೋಡ್ ಇದೆ. ನಿಮಗೆ ಎಷ್ಟು ಮನಸ್ಸು ಬರುತ್ತೋ ಅಷ್ಟನ್ನು ನೀವು ಕಾಂಟ್ರಿಬ್ಯೂಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ದಿಸ್ ಕಂಪ್ಲೀಟ್ ಸಾರಥಿ ಕಮ್ಯುನಿಕೇಷನ್, ಈ ಪ್ರಾಜೆಕ್ಟ್ ರನ್ ಬೈ 4 ವಿಮೆನ್ ಫ್ರೆಂಡ್ಸ್ ಇನ್ ದ ಸ್ಟೇಟ್. ಫಸ್ಟ್ ಟೈಮ್ ಯಾರಿಗೂ ಕೂಡ ಇಲ್ಲಿ ನಮ್ಗೆ ಯಾವುದು ಸಪೋರ್ಟ್, ಫೈನಾನ್ಷಿಯಲ್ ಸಪೋರ್ಟ್ ಎಲ್ಲಿಂದನೂ ಸಿಗ್ತಾ ಇಲ್ಲ. ವಿ ನೀಡ್ ಯುವರ್ ಫೈನಾನ್ಷಿಯಲ್ ಸಪೋರ್ಟ್ ಆ್ಯಂಡ್ ಆಲ್ಸೋ ನಿಮ್ಮ ಫೀಡ್ಬ್ಯಾಕು ನಮಗೆ ಹೊಸ ವಿಷಯಗಳನ್ನು ತರೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.